ನಮಸ್ಕಾರ. ಮನಿ ಇಸ್ ಹ್ಯಾಪಿನೆಸ್ ನೋಡ್ತಿರುವಂತಹ ಎಲ್ಲ ಪ್ರೀತಿಯ ವೀಕ್ಷಕರಿಗೆ, ಆಗರ್ಭ ಶ್ರೀಮಂತರಿಗೆ ಇವತ್ತಿನ ವಿಶೇಷ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಸಂಚಿಕೆ ವಿಶೇಷ ಅತಿಥಿ, ವಿಭಿನ್ನ ಪ್ರಶ್ನೆ. ನಮ್ಮ ಜೊತೆ ನಿಜಕ್ಕೂ ವಿಶೇಷ ಅತಿಥಿ ಇದ್ದಾರೆ. ಅವರ ಬಗ್ಗೆ ಇಂಟ್ರೊಡಕ್ಷನ್ ಮಾಡೋದಕ್ಕಿಂತ ಮುಂಚೆ ಮುಂದಿನ ಕ್ಲಾಸ್ ಬಗ್ಗೆ ಹೇಳ್ಬಿಡೋಣ. ಅದಕ್ಕಿಂತ ಮುಂಚೆ ಮೊನ್ನೆ ಜೂನ್ 30ನೇ ತಾರೀಕು ಆದಂತಹ ಒಂದು ವಿಶೇಷವಾದ ಕ್ಲಾಸ್ ಬಗ್ಗೆ ಮಾತಾಡ್ಲೇಬೇಕು. ವಾಸ್ತು ದೋಷದ ಬಗ್ಗೆ ಎಷ್ಟೋ ಜನ ಎಷ್ಟೋ ವಿಚಾರಗಳು ಓದಿದ್ರಿ, ತಿಳ್ಕೊಂಡಿದ್ರಿ, ಏನೇನೋ ಹೋಮ ಹವನಗಳನ್ನ ಮಾಡಿಸಿದ್ರಿ, ಅಂದ್ರೂ ಕೂಡ ಸಾಕಷ್ಟು ತೊಂದರೆಗೆ ಒಳಗಾಗಿರುವಂತವ್ರು ಬಂದಿದ್ರು ಈ ಹಿಂದಿನ ಕ್ಲಾಸ್ ನಲ್ಲಿ. ಆದ್ರೆ ಗುರೂಜಿ ಹೇಳ್ಕೊಟ್ಟಂತ ಒಂದು ಚಿಕ್ಕ ಚಿಕ್ಕ ವಿಚಾರಗಳು ಅವರ ಜೀವನಕ್ಕೆ ಎಂತೆಂತ ಬದಲಾವಣೆಗಳು ತಂದ್ಕೊಡ್ತು ಅಂತ ಅಂದ್ರೆ ಅವರ ಎಕ್ಸ್ಪೀರಿಯನ್ಸ್ ನ ಅಲ್ಲಿ ಬಂದಂತಹ ಎಲ್ಲರ ಜನರ ಬಾಯಿಂದಾನೇ ನೀವು ಕೇಳ್ಬೇಕು. ಇನ್ನಷ್ಟು ಟೆಸ್ಟಿಮೋನಿಯಲ್ಸ್ ಕೂಡ ರಿಲೀಸ್ ಮಾಡ್ತೀವಿ, ದಯವಿಟ್ಟು ಅದನ್ನ ಕೇಳಿ. ಅವರ ಎಕ್ಸ್ಪೀರಿಯನ್ಸ್ ನ ಮಾತುಗಳಲ್ಲಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅದ್ಭುತ ಕ್ಲಾಸ್ ನ ನಂತರ ಮುಂದಿನ ಕ್ಲಾಸ್ ಡೇಟ್ಸ್ ಅನೌನ್ಸ್ ಮಾಡುವಂತಹ ಸಮಯ. ಮುಂದಿನ ಮನಿ ಇಸ್ ಹ್ಯಾಪಿನೆಸ್ ಫೌಂಡೇಶನ್ ವರ್ಕ್ಶಾಪ್ ಇರುತ್ತೆ ಜುಲೈ ತಿಂಗಳ ಕಡೆಯ ಭಾನುವಾರ, ಅಂದ್ರೆ ಜುಲೈ 28ನೇ ತಾರೀಕು. ಗುರೂಜಿ ಬಗ್ಗೆ ಇನ್ನೊಂದಷ್ಟು ಹೊಸ ವಿಚಾರಗಳನ್ನ ಹೇಳ್ಕೊಡ್ಬೇಕು ಅಂತ ಅಂದ್ರೆ ನಮ್ಮ ಜಿ ಕನ್ನಡ ಸುದ್ದಿವಾಹಿನಿ ಇವರ ಸಾಧನೆಯನ್ನ ಗಮನಿಸಿ ಅವರಿಗೆ ವೀರ ಕನ್ನಡಿಗ ಪ್ರಶಸ್ತಿಯನ್ನ ಕೂಡ ಕೊಟ್ಟಿದೆ. ಸೊ ಈಗ ನಮ್ಮ ಗುರುಗಳು ವೀರ ಕನ್ನಡಿಗ ಹೆಮ್ಮೆಯ ಪ್ರಶಸ್ತಿ ಪುರಸ್ಕೃತರು ಕೂಡ ಆಗಿದ್ದಾರೆ. ನಮ್ಮ ಕಡೆಯಿಂದ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಒಂದು ಕೃತಜ್ಞತೆಗಳನ್ನ ಗುರೂಜಿಯವರ ಸಾಧನೆಗೆ, ಅವರ ಒಂದು ಹೆಜ್ಜೆಗೆ ನಾವು ಸಲ್ಲಿಸಲೇಬೇಕು. ಅದು ನಮ್ಮ ಕರ್ತವ್ಯ ಕೂಡ. ಜೊತೆಗೆ ಮುಂದಿನ ಕ್ಲಾಸ್ ನ ವಿಶೇಷತೆಗಳು, ಸುಮಾರು 2 ವರ್ಷಗಳ ಮೇಲೆ ಆಯ್ತು, ಸಾವಿರಾರು ಜನ, ಲಕ್ಷಾಂತರ ಜನ ಕ್ಲಾಸ್ ಅಟೆಂಡ್ ಮಾಡಿದಿರಾ, ವಿಡಿಯೋಸ್ ನೋಡ್ತಾ ಇದ್ದೀರಾ. ಹೇಳಕ್ಕಾಗ್ದಲೇ ಇರುವಂತಹ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಆಗ್ತಾ ಇದೆ. ಅದಕ್ಕೆ ನಿದರ್ಶನದಂತೆ ಸಾಕಷ್ಟು ವಿಡಿಯೋಸ್ ಕೂಡ ನಮ್ಮ ಜೊತೆ ಇದೆ. ಇದಕ್ಕೆ ಏನೋ ಒಂದು ಅನ್ಸುತ್ತಲ್ಲ, ಇಷ್ಟು ಹೆಲ್ಪ್ ಮಾಡ್ತಾರೆ ನಮ್ಗೆ ಗುರುಗಳು, ಇಷ್ಟೊಂದು ವಿಚಾರ ಹೇಳ್ಕೊಡ್ತಾ ಇದ್ದಾರೆ, ನಮ್ಮ ಜೀವನದ ದಾರಿ ದೀಪವಾಗಿ ನಿಂತಿದ್ದಾರೆ, ಏನಾದ್ರೂ ಕೊಡ್ಬೇಕು ಗುರುಗಳಿಗೆ ಅಂತ ಸಾಕಷ್ಟು ಜನರ ಮನಸ್ಸಿನಲ್ಲಿ ಅನ್ಸಿರೋದು ಸಹಜಾನೆ. ಆಗ ಜೊತೆಗೆ ಹಿಂದಿನ ಕ್ಲಾಸಸ್ ಅಲ್ಲಿ ಎಲ್ಲ ಏನೋ ಒಂದು ಕೊಡ್ತೀನಿ ನಾನು ಗುರುಜಿಗೆ ಅಂತ ಸುಮಾರು ಜನ ಬೇರೆ ಬೇರೆ ಊರುಗಳಿಂದ ಏನೋ ಒಂದು ಚಿಕ್ಕ ಚಿಕ್ಕ ಕಿರುಕಾಣಿಕೆಯನ್ನ ತಂದಿದ್ರು. ಆದ್ರೆ ಅಲ್ಲಿ ಸಾಕಷ್ಟು ವಿಚಾರಗಳು ಡಿಸ್ಕಷನ್ ಆಗ್ಬೇಕಿತ್ತು, ಕ್ಲಾಸಸ್ ಮಾಡ್ಬೇಕು, ಸೆಷನ್ಸ್ ಇತ್ತು. ಆಗಿರೋದ್ರಿಂದ ಇದಕ್ಕೆ ಸಮಯ ಇರ್ಲಿಲ್ಲ. ಮುಂದಿನ ವರ್ಕ್ಶಾಪ್ ನಲ್ಲಿ, ಜುಲೈ 28ರ ವರ್ಕ್ಶಾಪ್ ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಯಾರ್ಯಾರು ಗುರೂಜಿ ಅವರು ನಿಮ್ಗೆ ಕೊಟ್ಟಿರುವಂತಹ ಒಂದು ದಾರಿನಲ್ಲಿ ನಡ್ಕೊಂಡು ನಿಮ್ಮ ಜೀವನ ಸುಗಮವಾಗಿ ಸಾಕ್ತಾ ಇದೆಯೋ ಅವರು ಗುರುಕಾಣಿಕೆ ಕೊಡಬೇಕು ಅಂತ ನಿಮ್ಮ ಇಚ್ಛೆ ಇದ್ರೆ ಮುಂದಿನ ಕ್ಲಾಸ್ ಅದಕ್ಕೆ ಸುಸಮಯ ಆಗಿರುತ್ತೆ. ಏನಾದ್ರೂ ಗುರುಕಾಣಿಕೆ, ನಿಮ್ಮ ಮನಸ್ಸೋ ಇಚ್ಛೆ, ಒಂದು ಚಿಕ್ಕ ಸ್ವೀಟ್ ಆದ್ರೂ ಪರವಾಗಿಲ್ಲ ರೀ, ಅದು ಗುರುಜಿ ಸ್ವೀಕರಿಸ್ತಾರೆ. ಮನದಾಳದಿಂದ ಸ್ವೀಕರಿಸಿ ಅದಕ್ಕೆ ಉತ್ತರವಾಗಿ ನಿಮ್ಗೆ ವಿಶ್ವ ಆಶೀರ್ವಾದವನ್ನ ಕೊಡ್ತಾರೆ, ವಿಶ್ವ ಚೈತನ್ಯವನ್ನ ನಿಮ್ಮಲ್ಲಿ ತುಂಬ್ತಾರೆ. ಯಾರ್ಯಾರು ಗುರುಕಾಣಿಕೆ ಕೊಡ್ಬೇಕು ಅನ್ಕೊಂಡಿದ್ರೆ ದಯವಿಟ್ಟು ಮನಸ್ಸೋ ಇಚ್ಛೆ ಏನಾದ್ರೂ ಪರವಾಗಿಲ್ಲ, ಗುರುಕಾಣಿಕೆಯನ್ನ ತಗೊಂಡು ಬನ್ನಿ, ನಮ್ಮ ಗುರುಗಳು ಅದನ್ನ ಸ್ವೀಕರಿಸ್ತಾರೆ. ಜೊತೆಗೆ ವಿಶೇಷವಾದಂತ ಮತ್ತೊಂದು ಹೆಜ್ಜೆ ಗುರೂಜಿ ಅವರು ಇಡ್ತಾ ಇದ್ದಾರೆ. ಸಾಕಷ್ಟು ಕರೆಗಳು ನಮಗೆ ಬರ್ತಾ ಇದೆ. ನೀವು ನೋಡ್ತಾ ಇರ್ಬೋದು, ಜಿ ಕನ್ನಡ ಸುದ್ದಿವಾಹಿನಿಯಲ್ಲಿ ಕೂಡ ರೆಗ್ಯುಲರ್ ಆಗಿ ಸ್ಯಾಟರ್ಡೇ ಸಂಡೇ ನೇರವಾಗಿ ವೀಕ್ಷಕರೊಂದಿಗೆ ಗುರೂಜಿ ಮಾತಾಡ್ತಾ ಇರ್ತಾರೆ. ನಮ್ಮ ಹತ್ರ ಬರ್ಬೇಕು, ನೀವು ನಮ್ಮಲ್ಲಿರುವಂತಹ ತೊಂದರೆಯನ್ನ ಆಲಿಸ್ಬೇಕು, ಏನೋ ಒಂದು ಸೊಲ್ಯೂಷನ್ ಕೊಡ್ಬೇಕು ವಿಶ್ವಶಕ್ತಿಯ ರೀತಿಯಲ್ಲಿ ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ದಿಟ್ಟ ಹೆಜ್ಜೆಯನ್ನ ಇಟ್ಟು ಒಂದಷ್ಟು ವಿಶೇಷ ರೀತಿಯ, ವಿಭಿನ್ನ ರೀತಿಯ ಹೋಮಗಳನ್ನ ಗುರೂಜಿ ಅವರು ಹಮ್ಮಿಕೊಳ್ತಾ ಇದ್ದಾರೆ. ಅದರ ಒಂದು ಜಿಸ್ಟ್ ಈಗ ಹೇಳ್ಬಿಡ್ತೀನಿ. ಧನದೋಷ, ವಾಸ್ತುದೋಷ ಹಾಗೂ ಭೂದೋಷ ನಿವಾರಣೆಗಾಗಿ ವಿಶ್ವ ಭೂ ವಾಸ್ತು ಜೀವಾಮೃತ ಕ್ರಿಯೆ ಮತ್ತು ಪಂಚಭೂತ ಮಹಾತಾಂತ್ರಿಕ ಶಕ್ತಿ ಹೋಮವನ್ನ ಮಾಡ್ತಾ ಇದ್ದಾರೆ. ಆರೋಗ್ಯ ವೃದ್ಧಿ ಮತ್ತು ಸಂಸಾರ ಕಲಹ ಮುಕ್ತಿಗಾಗಿ ವಿಶ್ವ ಚೈತನ್ಯ ಕ್ರಿಯೆ ಮತ್ತು ಮಹಾಮುಕ್ತಿ ಹೋಮವನ್ನ ಮಾಡ್ತಾ ಇದ್ದಾರೆ. ವ್ಯಾಪಾರ ಅಭಿವೃದ್ಧಿ ಆಗ್ಬೇಕು ಅಂತಿದ್ರೆ, ಶುಭವಾದ ಲಾಭಕ್ಕಾಗಿ, ಆದ್ರೆ ಹಣಕಾಸಿನ ಸಮಸ್ಯೆ ಏನಾದ್ರೂ ನಿಮ್ಮಲ್ಲಿ ಕಂಡು ಬರ್ತಾ ಇದ್ರೆ ಅದಕ್ಕೆ ವಿಶ್ವ ಧನ ಪ್ರಾಪ್ತಿ ಕ್ರಿಯೆ ಮತ್ತು ಪುಣ್ಯ ಪ್ರಾಪ್ತಿ ಮಹಾ ಹೋಮವನ್ನ ಮಾಡ್ತಾ ಇದ್ದಾರೆ. ಸಾಲಬಾಧೆ ಮತ್ತು ಋಣಾತ್ಮಕ ಶಕ್ತಿಯ ಮುಕ್ತಿ ಆಗ್ಬೇಕು ಅಂತಿದ್ರೆ ಅದಕ್ಕೆ ವಿಶ್ವ ಋಣಮುಕ್ತಿ ಕ್ರಿಯೆ ಮತ್ತು ಶುಭ ಮಹಾ ಹೋಮವನ್ನ ಮಾಡ್ತಾ ಇದ್ದಾರೆ. ಭೂಮಿ ಭಾಗ್ಯ ಪ್ರಾಪ್ತಿಗಾಗಿ, ಅಂದ್ರೆ ಲ್ಯಾಂಡ್ ಆಗಿರ್ಬೋದು, ಸೈಟ್ ಆಗಿರ್ಬೋದು, ಕಮರ್ಷಿಯಲ್ ಪ್ರಾಪರ್ಟಿ ತಗೊಳ್ಬೇಕು ಅನ್ನೋ ಆಸೆ ಇದ್ರೆ ನಿಮ್ಗೆ ಭೂವರಾಹ ಕ್ರಿಯೆ ಮತ್ತು ಪಂಚಭೂತ ಮಹಾಶಕ್ತಿ ಹೋಮ. ಪಿತೃದೋಷ ಪರಿಹಾರಕ್ಕಾಗಿ ವಿಶ್ವ ಪಿತೃಶಾಂತಿ ಕ್ರಿಯೆ ಮತ್ತು ಸರ್ವದೋಷ ಮುಕ್ತಿ ಮಹಾಹೋಮ. ನಾಗಕಾಳ ಸರ್ಪ ದೋಷ ನಿವಾರಣೆಗಾಗಿ ವಿಶ್ವ ಸಮಾಹಿತ ಮಂಗಳ ಕ್ರಿಯೆ, ವಿಶ್ವ ಪಂಚಭೂತ ಮಂಗಳ ಹೋಮ. ಬ್ರಹ್ಮಹತ್ಯ ಮಹಾದೋಷ ನಿವಾರಣೆಗಾಗಿ ವಿಶ್ವ ಪ್ರಾಯಶ್ಚಿತ್ತ ಕ್ಷಮಾಹಿತ ಕ್ರಿಯೆ, ಮಹಾತಾಂತ್ರಿಕ ಶಕ್ತಿ ಹೋಮ. ಪೂರ್ವ ಜನ್ಮ ಹಾಗೂ ಈ ಜನ್ಮದ ಪಾಪಕ್ರಿಯಾ ಮುಕ್ತಿಗಾಗಿ ವಿಶ್ವಕರ್ಮ ಕ್ರಿಯೆ ಹಾಗೂ ಪಂಚಭೂತ ತಾಂತ್ರಿಕ ಶಕ್ತಿ ಹೋಮ. ಎಲ್ಲಾ ಹೋಮಗಳನ್ನ ಗುರೂಜಿಯವರು ವಿಶ್ವ ಶಕ್ತಿಯ, ವಿಶ್ವ ಚೈತನ್ಯದ ವಿಶೇಷವಾದಂತಹ ವಿಭಿನ್ನ ರೀತಿಯಲ್ಲಿ ಪಂಚಮಹಾಭೂತಗಳ ಸಮ್ಮಿಲನದಲ್ಲಿ ಈ ಒಂದು ಹೋಮಗಳನ್ನ ಮಾಡ್ಕೊಡ್ತಾ ಇದ್ದಾರೆ. ಇನ್ನು ಮುಂದಿನ ಕ್ಲಾಸ್ ನಲ್ಲಿ ಸಾಕಷ್ಟು ಜನ ಈಗ ಆಲ್ರೆಡಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಗುರೂಜಿ ಅವರ ಟಿಪ್ಸ್ ತಗೊಂಡು ಬಿಸ್ನೆಸ್ ಶುರು ಮಾಡ್ಬಿಟ್ಟಿದ್ದೀರಾ. ಹೆಚ್ಚು ಲಾಭ ಮಾಡ್ಬೇಕು ಅಂದ್ರೆ ಒಂದು ಸುಲಭವಾದ ಟೆಕ್ನಿಕ್ ಮುಂದಿನ ಕ್ಲಾಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಕಲ್ತ್ಕೊಳ್ಬಹುದು. ಯಾರ್ಯಾರು ಎಂಪ್ಲಾಯೀಸ್ ಆಗಿದ್ದೀರಾ,
ಇನ್ನು ಬೇರೆ ಬೇರೆ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಅವ್ರಿಗೆ ಅದೇ ಒಂದು ಹಣವನ್ನ ದುಪ್ಪಟ್ಟು ಹೇಗ್ ಮಾಡ್ಕೊಳ್ಬಹುದು, ಹೇಗೆ ಹೆಚ್ಚು ಲಾಭವನ್ನ ಮಾಡ್ಕೊಳ್ಬಹುದು, ಪಾರ್ಟ್ ಟೈಮ್ ಬಿಸ್ನೆಸ್ ಹೇಗ್ ಶುರು ಮಾಡಬಹುದು, ಅದರ ಬಗ್ಗೆ ಟಿಪ್ಸ್ ಕೂಡ ಗುರುಜಿ ತಿಳಿಸ್ಕೊಡ್ತಾ ಇದ್ದಾರೆ. ಇದರ ಜೊತೆಗೆ ನಮ್ಮಲ್ಲಿರುವಂತಹ ಹಣ 100, 100ರಿಂದ ಲಕ್ಷ, ಲಕ್ಷದಿಂದ ಕೋಟಿ, ಹೀಗೆ ಸಾವಿರ, ಲಕ್ಷ, ಕೋಟಿ ಹೇಗೆ ತುಂಬಾ ಫಾಸ್ಟ್ ಆಗಿ ನಾವು ಅದನ್ನ ಡಬಲ್ ಮಾಡ್ಕೊಳ್ಬಹುದು, ಟ್ರಿಪಲ್ ಮಾಡ್ಕೊಳ್ಬಹುದು. ಇದಕ್ಕೆ ವಿಶ್ವದ ಒಂದು ಫಾರ್ಮುಲಾ, ವಿಶ್ವ ಸೂತ್ರವನ್ನ ಗುರೂಜಿಯವರು ಮುಂದಿನ ಕ್ಲಾಸ್ ನಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಯಾರ್ಯಾರು ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೀರಾ, ಅದ್ಭುತವಾದಂತಹ ಒಂದು ಸ್ಪಿರಿಚುವಲ್ ಎನರ್ಜಿಯನ್ನ ಫೀಲ್ ಮಾಡ್ಬೇಕು. ಈ ಕೂಡಲೇ ರಿಜಿಸ್ಟರ್ ಮಾಡ್ಕೊಳ್ಳಿ. ಬರೋವಾಗ ಡ್ರೆಸ್ ಕೋಡ್, ಗಂಡಸರೆಲ್ಲ ಪಂಚೆ ಉಟ್ಕೊಂಡ್ ಬರ್ಬೇಕು, ಜೊತೆಗೆ ಹೆಂಗಸರು ಸ್ಯಾರಿನಲ್ಲಿ ಬಂದ್ರೆ ಉತ್ತಮವಾಗಿರುತ್ತೆ. ಅದಷ್ಟು ಟ್ರೆಡಿಷನಲ್ ಆಗಿ ಬನ್ನಿ, ಯಾಕಂದ್ರೆ ತುಂಬಾನೇ ಆಧ್ಯಾತ್ಮಿಕ ವಿಚಾರಗಳು ತಿಳ್ಕೊಳ್ಳುವಂತಹ ಅವಕಾಶ ಮುಂದಿನ ಕ್ಲಾಸ್ ನಲ್ಲಿ ಇರುತ್ತೆ. ಈ ಕೂಡಲೇ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಇವತ್ತಿನ ಸಂಚಿಕೆ ವಿಶೇಷ ಅತಿಥಿ ವಿಭಿನ್ನ ಪ್ರಶ್ನೆಯಲ್ಲಿ ಅವರ ಬಗ್ಗೆ ಇಂಟ್ರೊಡಕ್ಷನ್ ಮಾಡೋದಕ್ಕೆ ನಾನು ತುಂಬಾ ಚಿಕ್ಕೋಳು ಅಂತ ಅನ್ಸುತ್ತೆ. ತುಂಬಾ ಖುಷಿ ಆಗ್ತಾ ಇದೆ ಅವ್ರು ಇವತ್ತು ನಮ್ಮ ಗುರುಗಳನ್ನ ಮೀಟ್ ಮಾಡೋಕೆ ಅಂತ ಬಂದಿರೋದು. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸುಮಾರು 5 ದಶಕಗಳಿಂದ ಎಲ್ಲಾ ದಿಗ್ಗಜರೊಂದಿಗೆ ನಟಿಸಿದ್ದಾರೆ. ಸುಮಾರು 800 ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಅವರ ಹೆಸರೇ ಸಾಕು, ಅವರ ಇಂಟ್ರೊಡಕ್ಷನ್ ಬೇಕಾಗೇ ಇಲ್ಲ. ಸೊ ನಮ್ಮ ಜೊತೆ ಇದ್ದಾರೆ ಹೆಸರಾಂತ ಕಲಾವಿದರು, ಜೊತೆಗೆ ಪ್ರಸ್ತುತ ಪೋಷಕ ಕಲಾವಿದರ ಸಂಘದ ಅಧ್ಯಕ್ಷರು ಕೂಡ ಆಗಿದ್ದಾರೆ ಡಿಂಗ್ರಿ ನಾಗರಾಜ್ ಅವರು. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಾಗರಾಜ್ ಸರ್, ನಮಸ್ತೆ ಸರ್, ವೆಲ್ಕಮ್ ಟು ದಿ ಶೋ. ಹಾಗೆ ಹಿಂದಿನಂತೆ ನಮ್ಮ ಜೊತೆ ಇದ್ದಾರೆ, ನಮ್ಮೆಲ್ಲರ ಬದುಕಿನ ದಾರಿ ದೀಪವಾಗಿ ನಿಂತಿದ್ದಾರೆ. ಸಾಕಷ್ಟು ಜನರಿಗೆ ಹಣಕಾಸಿನ ಸಮಸ್ಯೆಗಳನ್ನ ಬಗೆಹರಿಸಿಕೊಟ್ಟಿದ್ದಾರೆ. ವೀರ ಕನ್ನಡಿಗ ಪ್ರಶಸ್ತಿ ಪುರಸ್ಕೃತರು ಕೂಡ, ದುಡ್ಡಿನ ದ್ರೋಣಾಚಾರ್ಯರು, ಶ್ರೀನಂತ ವಿಶ್ವಾಚಾರ್ಯ ಗುರುಗಳು. ಗುರುಗಳೇ ನಮಸ್ತೆ ಅಂಡ್ ವೆಲ್ಕಮ್. ನಮಸ್ತೆ ಲಕ್ಷ್ಮಿ, ಮತ್ತೆ ನಮಸ್ಕಾರ ಸರ್. ನಮಸ್ಕಾರ ಗುರುಗಳೇ, ನಿಮಗೂ ನಮ್ಮ ಸಮಸ್ತ ವೀಕ್ಷಕರಿಗೂ ಡಿಂಗ್ರಿ ನಾಗರಾಜನ ಅನಂತ ನಮಸ್ಕಾರಗಳು. ನಿಮ್ಮ ಕಾರ್ಯಕ್ರಮ ಭಾಳ ಚೆನ್ನಾಗಿ ಬರ್ತಿದೆ. ಹಣ, ಈಗಿನ ಪ್ರಪಂಚದಲ್ಲಿ ಹಣ ಇದ್ದಿದ್ರೆ ಮನುಷ್ಯ ಹೆಣ ಅಂತ ಹೇಳ್ತಾರೆ. ಹಣವಿದ್ದರೆ ಈ ಲೋಕ, ಬರಿಗುಣವಾದರೆ ನರಕ, ಜನ 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 ಜಗವೆಲ್ಲ ಜನ ಜನ ಅಂತ ಬರೀ ಹಣ ಇದ್ದರೆ ಮಾತ್ರ ವಿನಃ ಪ್ರಪಂಚದಲ್ಲಿ ಮನುಷ್ಯನಿಗೆ ಬೆಲೆ. ಹಣ ಇದ್ದಿದ್ದರೆ ಮನುಷ್ಯನಿಗೆ ಬೆಲೆನೇ ಇಲ್ಲ, ಹಂಗಾಗೋಗ್ಬಿಟ್ಟಿದೆ. ಅಂಥ ಹಣನ ಹೆಂಗೆ ಸಂಪಾದನೆ ಮಾಡೋದು, ಸಂಪಾದನೆ ಮಾಡಿದ ಹಣನ ಹೆಂಗೆ ಇಟ್ಕೊಳ್ಳೋದು, ಹೆಂಗೆ ಕ್ರೋಢೀಕರಿಸಬೇಕು, ಹೆಂಗೆ ಅದನ್ನು ಬೆಳೆಸಬೇಕು ಅನ್ನೋದಕ್ಕೆ ನೀವು ಮಾರ್ಗದರ್ಶಕರಾಗಿ ಇಡೀ ಕರ್ನಾಟಕ ಸಮಸ್ತ ವೀಕ್ಷಕರು ನೀವು ಹೇಳ್ತಾ ಇದ್ದೀರಾ. ತುಂಬ ಸಂತೋಷ, ಇದನ್ನು ಕೇಳಿ ನನಗೆ ಭಾಳ ಸಂತೋಷ ಆಯಿತು. ತುಂಬ ಥ್ಯಾಂಕ್ ಯು ಸರ್. ದೊಡ್ಡವರು ನೀವು, ನಿಮ್ಮ ಆಶೀರ್ವಾದಗಳು ನಮಗೆ ಬೇಕಿದೆ. ಸೊ ಎಲ್ಲಿ ಸಂಸ್ಕಾರ ಹೆಚ್ಚಿರುತ್ತೋ ಅಲ್ಲಿ ದುಡ್ಡು ಹೆಚ್ಚಿರುತ್ತೆ ಸರ್. ಸೊ ನಾವು ಸಂಸ್ಕಾರವಂತರು, ಕರ್ನಾಟಕ ರಾಜ್ಯದಲ್ಲಿ ನಾವು ಇದ್ದೇವೆ. ಸೊ ಹಾಗಾಗಿ ನಾವೆಲ್ಲರೂ ಶ್ರೀಮಂತರಾಗೋದು ಹಕ್ಕು ಮತ್ತು ನಮ್ಮ ಜವಾಬ್ದಾರಿ ಅಂತ ಪ್ರತಿ ಸಲ ಹೇಳ್ತಾ ಇರ್ತೇನೆ. ಟುಡೇ ಐ ಆಮ್ ಸೋ ಎಕ್ಸೈಟೆಡ್ ಬಿಕಾಸ್ ದೊಡ್ಡವರು ನಮ್ಮ ಜೊತೆ ಇದ್ದಾರೆ. ಅವರ ಆಶೀರ್ವಾದ ನಾನು ತೆಗೆದುಕೊಳ್ಬೇಕು. ಟುವರ್ಡ್ಸ್ ದಿ ಎಂಡ್ ಆಫ್ ದಿ ಸೆಷನ್ ಡೆಫಿನೆಟ್ಲಿ ಕಾಲಿಗೆ ಬಿದ್ದು ಆಶೀರ್ವಾದ ತೆಗೆದುಕೊಳ್ತೇನೆ. ಸೊ ಈ ರೀತಿ ಥ್ಯಾಂಕ್ ಯು ಸೋ ಮಚ್. ಯಾರು ಕೋಆರ್ಡಿನೇಟ್ ಮಾಡಿದ್ರೋ ಇದಕ್ಕೆ ಸಾರನ್ನು ನೋಡಿದೆ, ತುಂಬ ಖುಷಿ ಆಯಿತು. ಎಸ್ ಲಕ್ಷ್ಮಿ. ಎಸ್ ಸರ್, ಇವಾಗ ಅನಂತ ವಿಶ್ವಾಚಾರ್ಯ ಗುರುಗಳ ವಿಡಿಯೋಸ್ ಎಲ್ಲ ನೀವು ನೋಡಿದ್ದೀರಾ. ನಿಮಗೆ ಸರಿ ಸುಮಾರು 70 ವರ್ಷ ವಯಸ್ಸಾಗಿದೆ. ವಯಸ್ಸು ಹೇಳ್ಬಾರ್ದು, ಬಟ್ 77 ವರ್ಷ ಅಷ್ಟೇ ಎನರ್ಜೆಟಿಕ್ ಆಗಿ ಇದ್ದೀರಾ. ಬಟ್ ಇವತ್ತು ನೀವು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಗುರುಗಳನ್ನ ಮೀಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಅದ್ರ ಹಿಂದೆ ಏನೋ ಒಂದು ಉದ್ದೇಶ ಇರುತ್ತೆ. ಹಣಕಾಸಿನ ವಿಚಾರ, ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಕ್ ಆಗಿರ್ಬೋದು, ಅಥವಾ ನೋಡ್ತಿರುವಂತಹ ವೀಕ್ಷಕರಿಗೆ ನಾವು ಮಾಡಿರುವಂತಹ ತಪ್ಪು, ನಮ್ ಸುತ್ತಮುತ್ತ ಜನ ಮಾಡಿರುವಂತಹ ತಪ್ಪು ಮಾಡಬಾರ್ದು, ಏನೋ ಒಂದು ಹೇಳಕ್ಕೆ ಹೊರಟಿದ್ದೀರಾ. ಇವತ್ತು ಗುರುಗಳನ್ನ ಮೀಟ್ ಮಾಡಿ ಏನ್ ಕೇಳ್ಬೇಕು ಅನ್ಕೊಂಡು ನನಗೆ ತುಂಬ ಸಂತೋಷ ಆಗ್ತಾಯಿದೆ. ಕಾರ್ಯಕ್ರಮ ಬಂದು ಗುರುಗಳು ಹೇಳ್ತಾ ಇರ್ತಾರೆ ಎಲ್ರಿಗೂ ಮನುಷ್ಯರು ಹೇಗಿರಬೇಕು, ಹೇಗೆ ಬೆಳಕೋಬೇಕು, ವಾಸ್ತು ದೋಷ ಹೇಗಿರಬೇಕು, ಇದು ಕ್ಲಿಯರ್ ಮಾಡ್ಕೋಬೇಕಾದ್ರೆ ಹೆಂಗೆ ಎಲ್ಲ ಮಾಡಿದ್ರೆ ಅವ್ರು ಗುರುಗಳು ಹೇಳಿದ ಮಾರ್ಗದರ್ಶನದಲ್ಲಿ ಹೋದ್ರೇ ನಾವು ಚೆನ್ನಾಗಿರ್ತೀವಿ. ಇಲ್ಲಾಂದರೆ ಯಾಕೆ ನಮಗೆ ಒಬ್ಬ ಮಾರ್ಗದರ್ಶನ ಬೇಕು. ನಮ್ಗೆ ಗೊತ್ತಿಲ್ಲ, ಏನೋ ಮನೆ ಕಟ್ತೀವಿ, ವಾಸ್ತು ದೋಷ ಇದೆಯೋ ಎಲ್ಲೋ ಗೊತ್ತಿಲ್ಲ, ಮನೆ ಏನೋ ಸಂಕಷ್ಟಗಳು, ಬರೀ ತೊಂದರೆ ತಾಪತ್ರಯಗಳು ಇವೇ ಇರುತ್ತೆ. ಅದನ್ನು ಸರಿಪಡಿಸೋಕೆ ಗುರುಗಳು ಒಂದು ಮಾರ್ಗದರ್ಶನ ತೋರಿಸ್ತಾರಲ್ಲ, ಹಾಗೆ ಗುರುಗಳು ಇದ್ರೇ, ಗುರು ಅನ್ನೋದು ಇದ್ರೇ, ಒಂದು ಅಕ್ಷರ ಹೇಳ್ಕೊಟ್ಟೋನು ಗುರುನೇ, ದೊಡ್ಡ ಅಕ್ಷರ ಹೇಳ್ಕೊಟ್ಟೋನು ಗುರುನೇ. ಹಾಗಾಗಿ ಆ ಗುರುಗಳ ಮಾರ್ಗದರ್ಶನದಲ್ಲಿ ಹೋದರೆ ನಾವೆಲ್ಲ ಚೆನ್ನಾಗಿರ್ತೀವಿ. ನಾನು ನೋಡ್ತಾ ಇರ್ತೀನಿ, ಹಣ ಪ್ರಪಂಚದಲ್ಲಿ ಹಣಕ್ಕೆ ಎಷ್ಟು ಪ್ರಾಧಾನ್ಯತೆ ಅಂದರೆ, ಹಣ ಇದ್ದಿದ್ದರೆ ಮನುಷ್ಯನಿಗೆ ಏನು ಪ್ರಯೋಜನ ಇಲ್ಲ. ಬದುಕಬೇಕು, ಸಿಡಬೇಕು ಅಂದರೆ ನಾವು ಯಾಕೆ ಇಂಡಸ್ಟ್ರಿಗೆ ಬಂದಿದ್ವಿ? ಹಣ ಮಾಡೋಕ್ಕೋಸ್ಕರ. ಹಣ ಮಾಡಬೇಕು, ಹಣ ಹೆಂಗೆ ಮಾಡಬೇಕು, ಏನು ಮಾಡಬೇಕು, ಮಾಡಿದ ಹಣನ ಹೆಂಗೆ ಉಳಿಸ್ಕೋಬೇಕು ಅನ್ನೋದಕ್ಕೆ ನಮ್ಗೆ ಮಾರ್ಗದರ್ಶನ ಗುರುಗಳಿದ್ದಾರೆ. ಅವ್ರು ನಮ್ಗೆ ಹೇಳ್ತಾರೆ, ನಿಮಗೂ ಹೇಳ್ತಾರೆ. ನೀವೇನೋ ಪ್ರಶ್ನೆ ಕೇಳೋದ್ರಿಂದ ಕೇಳ್ಬೋದು, ಇಲ್ಲ ನೀವುಗಳು ಒಂದು ಲೆಟ್ರ್ ಆದರೂ ಹಾಕ್ಬೋದು, ಇಲ್ಲ ನೀವು ಡೈರೆಕ್ಟ್ ಮುಖತಃ ಬಂದು ಗುರುಗಳನ್ನ ಭೇಟಿ ಮಾಡಿ, ಸರ್ ನಾನು ತುಂಬ ಕಷ್ಟದಲ್ಲಿದ್ದೀನಿ, ತುಂಬ ಹಣ ಸಂಪಾದನೆ ಮಾಡಿದ್ದೀನಿ, ಆದರೆ ಹಣದಿಂದ ಏನು ಲಾಸು,
ಮನುಷ್ಯಗೆ ಸಮಾಧಾನ ಇಲ್ಲ. ಮನೆಯಲ್ಲಿ ಬರೀ ಜಗಳ ಗೀಗಳ ಎಷ್ಟು ಕೋಟ್ಯಾಂತರ ರೂಪಾಯಿ ಇದ್ದರೂ ಎಷ್ಟೋ ಜನಕ್ಕಿಲ್ಲ. ನಮ್ಮಂಥದ್ದು ಏನು ದುಡ್ಡು ಇಲ್ಲದ್ರು ನೆಮ್ಮದಿಯಾಗಿರ್ತೀವಿ. ಹಾಗೆ ಆ ನೆಮ್ಮದಿ ಅನ್ನೋದು ಹೆಂಗೆ ಬರಬೇಕು, ಎಲ್ಲಿ ಸಿಗಬೇಕು ಅನ್ನೋದಕ್ಕೆ ನಮ್ಮ ಗುರುಗಳು ಮಾರ್ಗದರ್ಶನ ಕೊಡ್ತಾರೆ. ನನ್ನ 72 ವರ್ಷ ಬರೀ ನಾಟಕ ಜೀವನದಲ್ಲೇ ಸರ್ವಿಸ್ ಮಾಡಿದ್ದೀನಿ. ಆ ಎಷ್ಟೆಷ್ಟು ಕಷ್ಟ ಅನುಭವಿಸಿದ್ದೀನಿ. ಈಗೇನೋ ಸ್ವಲ್ಪ ವರ್ಷದಿಂದ ನೆಮ್ಮದಿಯಾಗಿ ಒಂದೆರಡು ತುತ್ತು ಅನುಕೂಲ, ಮೈ ತುಂಬ ಬಟ್ಟೆ, ಕಣ್ಣು ತುಂಬ ನಿದ್ದೆ, ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಇದ್ದೀನಿ. ಇದಕ್ಕೆಲ್ಲ ಕಾರಣ ಹಣ ಬೇಕು. ಹಣ ಇದ್ದಿದ್ರೆ ಏನಾಗಲ್ಲ. ಹಣನ ಹೆಂಗೆ ಸಂಪಾದನೆ ಮಾಡೋದು ಅನ್ನೋದು ಗುರುಗಳು ರೂಟ್ ತೋರಿಸ್ತಾರೆ ನಿಮಗೆ. ನೀವು ಆ ಗುರುಗಳ ಮಾರ್ಗದರ್ಶನಕ್ಕೆ ಹೋದರೆ ಖಂಡಿತ ನೀವು ಚೆನ್ನಾಗಿರ್ತೀರ. ಆ ಹಣನ ಗಳಿಸಿದ ಹಣನ ಹೆಂಗೆ ಉಳಿಸ್ಕೋಬೇಕು ಅನ್ನೋದನ್ನು ಹೇಳ್ತಾರೆ. ಎಸ್ ಗುರುಗಳೇ, ಸರ್ ಒಂದು ಮಾತು ಹೇಳಿದ್ರು, ಈ ವಯಸ್ಸಿನಲ್ಲೂ ಕೂಡ ಈ ಕೆಲವಷ್ಟು ವರ್ಷಗಳಿಂದ ಅಷ್ಟೇ ನಾನು ನೆಮ್ಮದಿಯಾಗಿ ಆರಾಮಾಗಿ ಇದ್ದೀನಿ, ಅದಕ್ಕೆ ಕಾರಣ ಹಣ ಅಂತ ಹೇಳಿ. ಸೊ ಹಣ ಸಂಪಾದನೆ ಮಾಡೋಕೆ ವಯಸ್ಸಿನ ಮಿತಿ ಇಲ್ಲ. ಪ್ರತಿಯೊಂದು ಒಂದು ಏಜ್ ಅಲ್ಲಿ ಆಗಿರ್ಬೋದು, ಪ್ರತಿಯೊಂದು ಕೆಲಸ ಮಾಡ್ತಿರುವಾಗ ಹಣ ಬೇಕೇ ಬೇಕು. ಸೊ ವಾಟ್ ಯು ಅನಲೈಸ್ ಗುರುಗಳು? ಎಸ್, ನಾವು ಆ್ಯಕ್ಚುಲಿ ಈ ಭೂಲೋಕದಲ್ಲಿ ಹುಟ್ಟಿರೋದು ಕೆಲಸ ಮಾಡೋದಕ್ಕಂತೂ ಅಲ್ಲ. ಸೊ ದೇವರು ನಮ್ಮನ್ನು ಒಂದು ಟೂರ್ ಕಳಿಸ್ತಾರೆ ಲಕ್ಷ್ಮಿ. ನಾವೆಲ್ಲರೂ ಟೂರಿಗೆ ಬಂದಾಗೆ ಈ ಭೂಮಿಗೆ ಬರೋವಂಥದ್ದು. ಸೊ ನಾವು ಯಾರಾದರೂ ಒಂದು ವೇಳೆ ನಾವೆಲ್ಲೋ ಒಂದು ವೆಕೇಷನ್ಗೆ ಹೋಗ್ತೀವಿ ಅಂದ್ಕೊಳ್ಳಿ, ವೆಕೇಷನಲ್ಲಿ ಕೆಲಸ ಮಾಡ್ತೀವ? ಜಸ್ಟ್ ಇಮ್ಯಾಜಿನ್. ಸೊ ನಾವೀಗ ಗೋವಾಗೆ ಹೋಗ್ತೀವಪ್ಪ, ಇಲ್ಲ ಮಂಗಳೂರಿಗೆ ಹೋಗ್ತೀವಿ, ಇಲ್ಲ ಧರ್ಮಸ್ಥಳ, ಅಲ್ಲೆಲ್ಲ ಹೋಗ್ತೀವಿ ಅಂದ್ಕೊಳ್ಳಿ, ಟ್ರಿಪ್ ಹೋಗ್ತೀವಿ ಅಂದ್ಕೊಳ್ಳೋಣ. ಅಲ್ಲಿ ಹೋದ್ಮೇಲೆ ನೀವು ಈಗ ನಮ್ಮ ಫ್ರೆಂಡ್ಸ್ ಯಾರೋ ಬಂದಿರೋ ಅಂಥವ್ರು, ಇರೋ ಮಗ ಒಂದು ಸ್ವಲ್ಪ ಪಾರ್ಟ್ ಟೈಮ್ ಕೆಲ್ಸಕ್ಕೆ ಹೋಗಿ ಬರ್ತೀನಿ ಅಂತ ಯಾರಾದರೂ ಹೇಳ್ತಾರೆ. ಎಂಜಾಯ್ ಮಾಡಿ ತಾನೇ ನಾವು ವಾಪಸ್ ಬರೋ ಅಂಥದ್ದು. ಅದೇ ರೀತಿ ಈ ಭೂಲೋಕ ಇರುತ್ತೆ. ಬಟ್ ನಾವು ಅಂದ್ಕೊಳ್ತೇವೆ ಇದು ತುಂಬ ಹೆಚ್ಚು ಸಮಯ ಅಂಥೇಳಿ. ಬಟ್ ದೇವರಿಗೆ ಇದು ಒಂದು ಚಿಕ್ಕ ವೆಕೇಷನ್ ಅಷ್ಟೇ. ಸೊ ಯಾರಿಗೆ ದುಡ್ಡು ಮಾಡೋದು ಕಲೆ ಗೊತ್ತಿರುತ್ತೋ ಮುಂಚಿತವಾಗಿಯೇ, ಅವರು ಬೇಗ ರಿಟೈರ್ಮೆಂಟ್ ತೆಗೆದುಕೊಂಡು ಈ ಭೂಲೋಕನ ಎಂಜಾಯ್ ಮಾಡ್ಬೋದು. ಯಾರಿಗೆ ಅದು ಗೊತ್ತಿರೋದಿಲ್ವೋ ಕಡೆ ತನಕ ದುಡಿತಾನೇ ಇರಬೇಕಾಗುತ್ತೆ. ಸೊ ಹಾಗಾಗಿ ನಮ್ಮ ವರ್ಕ್ಶಾಪ್ಸಲ್ಲಿ ಐ ಥಿಂಕ್ 3 ವರ್ಕ್ಶಾಪ್ನ ಹಿಂದುಗಡೆ ರಿಟೈರ್ಮೆಂಟ್ ಪ್ಲ್ಯಾನಿಂಗ್ ಬಗ್ಗೆ ಹೇಳ್ಕೊಟ್ಟಿದ್ವು. ಆ ಒಂದು ವರ್ಕ್ಶಾಪ್ಗೆ ಯಾರು ಬಂದಿರ್ತೀರೋ ಅವ್ರಿಗೆ ಗೊತ್ತಿರುತ್ತೆ. ಸರಿಸುಮಾರು 35-40 ಇಯರ್ಸ್ಗೆ ಬರೋ ಹೊತ್ತಿಗೆ ನಾವು ಮೊದಲಿಂದಲೇ ಈ ಫಿನಾನ್ಷಿಯಲ್ ಪ್ಲ್ಯಾನಿಂಗ್ ಇದ್ದರೆ, ನಮ್ಮ ಮಕ್ಕಳಿಗೆ ಹೇಳ್ಕೊಟ್ಟಿದ್ರೆ, ಎಲ್ಲರೂ ಐ ಥಿಂಕ್ ರಿಟೈರ್ಮೆಂಟ್ ಆಗಿ ಸಂತೋಷವಾಗಿ ಜೀವನ ನಡೆಸ್ಬೋದು. ಸೊ ಹಾಗಾಗಿ ಇಟ್ಸ್ ನಾಟ್ ರಿಕ್ವೈರ್ಡ್ ಫಾರ್ ಅಸ್ ಟು ವರ್ಕ್ ಟಿಲ್ ವಾಟ್ ಎವರ್ ಏಜ್, ಬಿಕಾಸ್ ವಿ ಆರ್ ನಾಟ್ ಕ್ರಿಯೇಟೆಡ್ ಹಿಯರ್ ಟು ವರ್ಕ್, ವಿ ಆರ್ ಕ್ರಿಯೇಟೆಡ್ ಹಿಯರ್ ಟು ಎಂಜಾಯ್ ಯುವರ್ ಲೈಫ್. ಸೊ ಆ ಬ್ಲೆಸ್ಸಿಂಗ್ ಹೆಚ್ಚು ಜನಕ್ಕೆ ಏನೋ ಸಿಕ್ಕಿಲ್ಲ. ಸೊ ಸಿಕ್ಕಿದವ್ರು ಎಂಜಾಯ್ ಮಾಡಬೇಕು. ಸೊ ಸರ್ ಐ ಥಿಂಕ್ ಐ ಡೋಂಟ್ ನೋ, ನನಗೆ ಸರ್ನ ಬಗ್ಗೆ ಗೊತ್ತು, ನೋಡಿದ್ದೀನಿ, ಬಟ್ ಅವರು ಪರ್ಸ್ನಲ್ಲೆಲ್ಲ ನನಗೆ ಗೊತ್ತಿಲ್ಲ. ಸೊ ನಾವೆಲ್ಲರೂ ಹೆಚ್ಚು ಕೆಲಸ ಮಾಡಬಾರ್ದು. ಸೊ ಲಕ್ಷ್ಮಿ ಹೇಳಿದ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಡೆಫಿನೆಟ್ಲಿ. ನಾಗರಾಜ್ ಸರ್, ಈಗ ನಿಮ್ಮ ಒಂದು 50 ವರ್ಷದ ಸಿನಿಮಾ ಕರಿಯರ್ನಲ್ಲಿ ಯಾವುದೋ ಒಂದು ಸಮಯದಲ್ಲಿ ಏಳು ಬೀಳು ಹಣಕಾಸಿನ ವಿಚಾರದಲ್ಲಿ ಕಂಡು, ಆ ಟೈಮಲ್ಲಿ ಗುರುಗಳಂತ ಒಬ್ರು ನಮಗೆ ಹೇಳೋರಿದ್ರೆ ನಮ್ಮ ಜೀವನ ಬದಲಾಗ್ತಿತ್ತಪ್ಪ ಅಂತ ಅನ್ಸಿದ್ದ ಸನ್ನಿವೇಶ ಇವಾಗ ಅನಿಸ್ತಾ ಇದೆ? ನನಗೆ ನಾನು ಇಂಡಸ್ಟ್ರಿಗೆ ಬಂದು ಸ್ವಲ್ಪ ದಿವಸ, ನನ್ನ ಮಗಳು ಹುಟ್ಟೋವರೆಗೂ ನಾವು ಸ್ವಲ್ಪ ಕಷ್ಟದಲ್ಲೇ ಇದ್ದು, ಏನು ಜೀವನ ಏನು ನಡೀತಿಲ್ಲ, ಅಲ್ಲಿಗಲ್ಲಿಗೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತಾರಲ್ಲ ಹಾಗೆ, ಎಲ್ಲಿ ಏನು ಸಂಪಾದನೆ ಮಾಡ್ತೀವೋ ಅಷ್ಟರಲ್ಲಿಗೆ ಜೀವನ ಮಾಡ್ತಾಯಿದ್ದು. ಆಮೇಲೆ ಬರ್ತಾ ಬರ್ತಾ ಸ್ವಲ್ಪ ಪ್ರಬಲದ ಮಾನಕ್ಕೆ ಬಂತು. ಈಗ ಜೀವನ ಚೆನ್ನಾಗಿ ಇಟ್ಟಿದ್ದಾನೆ. ಆದರೆ ನನ್ನ ಕಣ್ಣು ಮುಂದೆ ಭಾಳ ಜನ ಇಷ್ಟೇ ದುಡ್ಡು ಸಂಪಾದನೆ ಮಾಡಿ ಕಳ್ಕೊಂಡು ಭಾಳ ಜನ ಇದ್ದಾರೆ ನಮ್ಮ ಇಂಡಸ್ಟ್ರಿಲಿ. ಎಕ್ಸಾಂಪಲ್ ನಮ್ಮ ದ್ವಾರಕೀಶ್ ಅವರು ಸಖತ್ ದುಡ್ಡು ಸಂಪಾದನೆ ಮಾಡಿದ್ರು. ಇಡೀ ಬೆಂಗಳೂರಲ್ಲಿ ಬೇಕಾದಷ್ಟು ಪ್ರಾಪರ್ಟಿ ಮಾಡಿದರು, ಎಲ್ಲ ಸುಖ ಭಾಳ ಚೆನ್ನಾಗಿದ್ದರು. ಆಮೇಲೆ ಬರ್ತಾ ಬರ್ತಾ ಇಲ್ಲಿ ಬೆಂಗಳೂರು ಬಿಡುವಂಥ ಒಂದು ಪರಿಸ್ಥಿತಿ ಬಂತು. ಬೆಂಗಳೂರು ಬಿಟ್ಟು ಮೆಡ್ರಾಸ್ಗೆ ಹೋದರು. ಮೆಡ್ರಾಸಲ್ಲಿ ಸೆಟ್ಲಾದರು. ಮೆಡ್ರಾಸ್ ಸೆಟ್ಲಾಗ ಅವ್ರ ಮನೆ ದೊಡ್ಡ 1 ಎಕರೆ ಅಷ್ಟು ಇರೋದು ದೊಡ್ಡ ಮನೆ. ಅಲ್ಲಿ 24 ಗಂಟೆನೂ ಡ್ಯೂಟಿ. ಎಲ್ಲರೂ ಸಿನಿಮಾದವರು ಚಟುವಟಿಕೆಗಳು ಎಲ್ಲ 24 ಗಂಟೆ ಚಟುವಟಿಕೆ ನಡೀತಿತ್ತು ಅಂಥದ್ರೊಳಗೆ. ಆಮೇಲೆ ಅವರು ಒಂದಷ್ಟು ಪಿಕ್ಚರ್ ತೆಗೆದ್ರು. ಎಲ್ಲ ಪಿಕ್ಚರು ಸಕ್ಸಸ್ ಆಯಿತು. ಕೊನೆಗೆ ಬರ್ತಾ 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 ಅವ್ರು ಯಾವುದೋ ಒಂದು ರಜನಿಕಾಂತ್ ಹಾಕ್ಕೊಂಡು ಶ್ರೀದೇವಿನ ಹಾಕೊಂಡು ಒಂದು ಪಿಕ್ಚರ್ ತೆಗೆದ್ರು. ಅದು ಲಾಸ್ ಆಯಿತು. ಅದಾದಮೇಲೆ ತಿರ್ಗಾ ಆಫ್ರಿಕಾದ ಶಿರಾ ಅಂತ ಪಿಕ್ಚರ್ ತೆಗೆದ್ರು. ಅದು ಕೂಡ ಲಾಸ್ ಆಗಿದ್ದು. ಅವ್ರು ಏನೇನು ಗಳಿಸಿದ್ರು ಎಲ್ಲ ಕಳ್ಕೊಂಬಿಟ್ಟು ತಿರ್ಗಾ ಎಲ್ಲ ಮಾರ್ಬಿಟ್ಟು ವಾಪಸ್ ಬೆಂಗಳೂರು ಬಂದು ಸೆಟ್ಲ್ ಆಗೋಬಿಟ್ರು. ಆದಮೇಲೆ ಸುಮ್ಮನೆ ಕೂತ್ಕೊಳ್ಳೋರು ಮನುಷ್ಯ, ಏನೋ ಮಾಡಬೇಕಲ್ಲ. ಅದೇ ಲೈನಲ್ಲಿ ಬಂದಮೇಲೆ ಏನೋ ದುಡ್ಡು ಸಂಪಾದನೆ ಮಾಡಬೇಕು, ಇಲ್ಲ ಹೆಸರು ಮಾಡಬೇಕು ಅಂತಂದರೆ ಅವ್ನು ಸುಮ್ಮನೆ ಕೂತ್ಕೊಳ್ಳಲ್ಲ, ತಲೆ ಕೆಲಸ ಮಾಡ್ತಾನೆ ಇರ್ತೆ. ಎಲ್ಲ ಪ್ಲ್ಯಾನ್ ಮಾಡಿ ಒಂದು ಶ್ರುತಿ ಅಂತ ಒಂದು ಪಿಕ್ಚರ್ ತೆಗೆದು, ಶ್ರುತಿಯನ್ನು ಪಿಕ್ಚರ್ ತೆಗೆದಾಗ ತಿರುಗಿ ಅವರು ಎದ್ದರು. ಅಲ್ಲಿಂದ ಮುಂದೆ ತಿರುಗಿ ನೋಡಲೇ ಇಲ್ಲ ಅವರು.
ಫಸ್ಟ್ ಬಿದ್ದಿದ್ರು, ಎದ್ದಿದ್ರು, ತಿರ್ಗಾ ಬಿದ್ದರು. ಈಗ ಎದ್ಮೇಲೆ ಆರಾಮಾಗಿ ಅವ್ರ ಮಕ್ಕಳು ಈಗಳು ಅವ್ರು ಎಲ್ಲರ ಜೊತೆ ಭಾಳ ಸಂತೋಷವಾಗಿದ್ದರು. ಅಂಥ ಒಂದು ಅನ್ನದಾತರನ್ನ ನಾವು 24 ಗಂಟೆ ನೆನೆಸ್ಕೋಬೇಕು. ಅವ್ರೆ ಇಲ್ಲಿಂದ ನಮಗೆ ಮೆಡ್ರಾಸಿಗೆ ಕರ್ಸೋದು ಶೂಟಿಂಗ್ಗೆ, ಬಾರೋ ವೆಡ್ಡಿಂಗ್ ರೀ, ಈಗ ಒಂದು ಕ್ಯಾರೆಕ್ಟರ್ ಇದೆ, ಒಂದು ಮಾಡಿ ಬಂದು ಕೈ ತುಂಬ ದುಡ್ಡು ಕೊಟ್ಟು ಅಂಥ ಅನ್ನದಾತರನ್ನ ನಾವು ಇಂಥ ಸಮಯದಲ್ಲಿ ನೆನೆಸ್ಕೊಂಡ್ರು ತುಂಬ ಅವ್ರಿಗೆ ನಮ್ಮ ಪುಣ್ಯ. ವೆರಿ ನೈಸ್. ಹೌದು ಹೌದು ಗುರುಗಳೇ, ಒಂಥರ ನಮ್ಮ ಕಲಿಯೋಕೆ ತುಂಬಾ ಸಿಗತ್ತೆ ಅಂತ ಹೇಳಿ. ವ್ಯಕ್ತಿ ಸಕ್ಸಸ್ ಅನ್ನೋ ಹಂತದಲ್ಲಿ ಸಾಕ್ತಾ ಇದ್ದಾಗ ಗೊತ್ತಿದ್ದೋ ಗೊತ್ತಿಲ್ದಲೇನೋ ಏನೋ ಒಂದು ವಿಚಾರದಲ್ಲಿ ಸಡನ್ ಆಗಿ ಬಿದ್ದೋಗ್ತಾರಲ್ವಾ, ಮತ್ತೆ ಎದ್ದು ನಿಂತ್ಕೊಳ್ಳುವಂತಹ ಶಕ್ತಿ ಹೇಗೆ ತಗೊಳ್ಳೋದು ಗುರುಗಳು? ಸೊ ನೋಡಿ, ಇಂಥವ್ರು ದೊಡ್ಡವ್ರ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಂದರೆ ಎಷ್ಟೋ ಕಲ್ತು ಬಿಡ್ತೇವೆ ಲಕ್ಷ್ಮಿ. ಇವತ್ತು ನಾವು ಈಗ ನಾನು ಹೇಳ್ಕೊಡೋದು ನೀವು ಕಲಿಬೇಕಂತಿಲ್ಲ, ನಮ್ಮ ಗುರುಗಳು ಅಂತಲೇ ಸ್ವೀಕರಿಸ್ಬೋದು. ಸಾರ್ ಹೇಳ್ತಿದ್ದಾರಲ್ಲ, ಅವ್ರ ಜೊತೆ ಕೂತಿದ್ರೇ ಎಷ್ಟೋ ನನಗೆ ಅರ್ಥ ಆಗ್ತಿದೆ. ನೋಡಿ, ದ್ವಾರಕೇಶ್ ಅವ್ರ ಸನ್ನಿವೇಶ, ಅವರು ಒಂದು ಇದು ಹೇಳಿದ್ರು ಲೈಫಿನ ಬಗ್ಗೆ. ಒಂದು ವೇಳೆ ಚೆನ್ನಾಗಿರ್ಬೇಕಂತಂದರೆ ನಾವು ಯಾವತ್ತು 70:30 ಒಂದು ಪ್ರಿನ್ಸಿಪಲ್ ಇದೆ ಫಿನಾನ್ಸಲ್ಲಿ. ಚೆನ್ನಾಗಿರಲಿ ಚೆನ್ನಾಗಿಲ್ಲದೇ ಇರಲಿ, ಪ್ರತಿ ತಿಂಗಳು 30% ನಂದಲ್ಲಪ್ಪ ಅಂತಂತೇಳಿ ಒಂದು ಸೈಡ್ಗೆ ಎತ್ತಿಡಬೇಕು. ಅದು ಹೇಗಿರಬೇಕು ಅಂತಂದರೆ ಅದನ್ನು ಮತ್ತೆ ಬಳಸಬಾರ್ದು, ನಾವು ಅದನ್ನು ಕಾಂಪೌಂಡ್ ಮಾಡಲಿಕ್ಕೆ ಬಿಡಬೇಕು. ಸೊ ಯಾರೆಲ್ಲ ಈಗ ಮಾಡಿರ್ತಾರೋ ಅವ್ರಿಗೆ ಡೌನ್ ಟೈಮ್ ಅನ್ನೋದು ತುಂಬ ಕಡಿಮೆ ಬರುತ್ತೆ. ಯಾರು ಜನ್ರಲಾಗಿ ಹೇಗಿರ್ತೇವೆ ನಾವು ಅಂತಂದರೆ, ಇವತ್ತು ₹100 ಬಂತು, ₹100 ಖರ್ಚು ಮಾಡ್ತೇವೆ. ನಾಳೆ ಯೂನಿವರ್ಸು, ವಿಶ್ವ, ದೇವರು ₹10,000 ಕೊಡ್ತಾರೆ. ನಮಗೆ ₹100 ₹30 ಮಿಕ್ಸ್ ಇಡೋಕ್ಕೆ ಬಂದಿಲ್ಲ ಅಂತಂದರೆ ನಾಳೆ 10,000 ಬಂದರೂ 10,000 ಖರ್ಚು ಮಾಡಿಬಿಡ್ತೇವೆ. 10,000 ಬಂದಾಗ 3,000 ಎತ್ತಿಡಬೇಕಿತ್ತು. 1,00,000 ಬಂದಾಗ 30,000 ಎತ್ತಿಡಬೇಕಿತ್ತು. ಈ ಒಂದು ಫಾರ್ಮುಲಾ ಯಾರಿಗೆ ಗೊತ್ತಿರುತ್ತೋ ಅವ್ರಿಗೆ ಡೌನ್ ಟೈಮ್ ಬರಲ್ಲ ಅಂತ ಹೇಳ್ತಿಲ್ಲ. ಭೂಲೋಕದಲ್ಲಿ ನಾವೆಲ್ಲರೂ ಇದ್ದೇವೆ. ಎಲ್ಲರಿಗೂ ಜ್ವರ ಬರೋದು ಕಾಮನ್ನು, ಎಲ್ಲರಿಗೂ ಬೇಜಾರಾಗೋದು, ಡಿಪ್ರೆಷನ್ಗೆ ಹೋಗುವಂಥದ್ದು, ನೋವುಗಳು, ಇದೆಲ್ಲ ಕಾಮನ್ನೇ. ಫಿನಾನ್ಷಿಯಲ್ ಡಿಫಿಕಲ್ಟೀಸು ಬರುತ್ತೆ. ಬಡ 30% ಮೊದಲಿನಿಂದ ಎತ್ತಿಡ್ತಾ ಬರ್ತೀವಲ್ವ, ಅದು ನಮ್ಮ ಸ್ಟ್ರಾಂಗ್ ಹೋಲ್ಡಾಗಿ ನಿಂತ್ಕೊಳ್ಳೋದು. ಇದು ಹೇಗಪ್ಪ ಅಂತಂದರೆ, ನನ್ನ ಹತ್ರ ಈಗ ಸಪೋಸ್ ₹10,00,000 ಇನ್ಶೂರೆನ್ಸ್ ಇದೆಯಪ್ಪ, ಹಾಸ್ಪಿಟ್ಲ್ಗೇನೋ ಕೆಲವು ರೀಸನ್ಸಿಂದ ಹಾಸ್ಪಿಟ್ಲಿಗೆ ಹೋಗಬೇಕು, ನನಗೆ ಭಯ ಇದೆಯಾ? ಅದು ಇನ್ನೊಬ್ಬರಿಗೆ ಏನೂ ಇರಲ್ಲ, ಅವ್ರಿಗೆ ಹಾಸ್ಪಿಟ್ಲ್ಗೆ ಹೋಗೋದಕ್ಕೆ ಭಯ ಇರುತ್ತೆ. ಹಾಗಾಗಿ ಈ 30% ಅಂಥದ್ದು ಈ ಕ್ವಶನ್ ಆಫ್ ಕಂಫರ್ಟ್ ಥರ ನಮ್ಮಲ್ಲಿ ನಿಲ್ಲುತ್ತೆ. ಸೊ ಹಾಗಾಗಿ ಯಾವುದೇ ಸನ್ನಿವೇಶದಲ್ಲೂ ನಿಮ್ಗೆ ಎಷ್ಟೇ ಸಂಬಳ ಬರಲಿ, ಚಿಕ್ಕದಾಗಲಿ ದೊಡ್ಡದಾಗಲಿ, ನಿಮ್ಮ ಬಿಸ್ನೆಸ್ಸಲ್ಲಿ ಎಷ್ಟೇ ಲಾಭ ಬರಲಿ, 30% ನಿಮ್ಮದಲ್ಲ, ಅದು ನಿಮ್ಮ ಫ್ಯೂಚರ್ಗೆ, ನಿಮಗೆ ಅದು ದುಪ್ಪಟ್ಟಾಗೋದಕ್ಕೆ ಅಂತ ಎತ್ತಿಟ್ರೆ ಈ ರೀತಿ ಪರಿಸ್ಥಿತಿಗಳನ್ನ ಯಾರೂ ಎದುರಿಸೋದಿಲ್ಲ. ಅದ್ಭುತವಾದ ಒಂದು ಸರ್ ನಮಗೆ ಬರೋದಿಲ್ಲ ಸರ್, ಉಳಿಸ್ಬೇಕು ಮಾಡಬೇಕು ಅಂತ ಬಂದಿದ್ದೆಲ್ಲ ಖರ್ಚು ಮಾಡ್ಕೊಂಡು ಇವತ್ತಿಂದ ಅಷ್ಟೇ, ನಾಳೆ ಅನ್ನೋದು ಯೋಚನೆ ಇಲ್ಲ ನಮಗೆ. ನಾಳೆ ನೋಡ್ಕೊಳ್ಳೋಣ, ಇವತ್ತೇನು ಇವತ್ತು ಅಷ್ಟೇ, ನೆನ್ನೆಗೆ ಇವತ್ತೇ, ನಾಳೆಗೆ ಅಂದಂಗೆ ನಾವು ಇವತ್ತು ಸಂಪಾದನೆ ಮಾಡಿ ತಿಂದ್ಬಿಟ್ಟು ಕಳೆದ್ಬಿಡ್ತೀವಿ ಅಷ್ಟೇ. ನಿಮ್ಮ ಮಾತಿನ ಪ್ರಕಾರ ನಮಗೆ ಯೋಚನೆ ಬರುತ್ತೆ. ನಾವು ಆಗಲಿಂದ ಯೋಚನೆ ಈಗೆಲ್ಲ ಕೂಡಿಟ್ಕೊಂಡು ಬಂದಿದ್ರೆ ನಾವು ಯಾವ ತೊಂದರೆ ಸಿಗ್ತಾ ಇರಲಿಲ್ಲ, ಚೆನ್ನಾಗಿರ್ತಿದ್ದು, ಆರಾಮಾಗಿರ್ತಿದ್ದು. ಈಗಲೂ ಚೆನ್ನಾಗಿದ್ದೀವಿ, ಬಟ್ ನಮ್ಮ ಥರದವ್ರು ಬೇರೆಯವರು. ನಾವು ದೊಡ್ಡವ್ರಿಗೆ ಇವ್ರಿಗೆ ಹೋಲ್ಸ್ಕೊಳ್ಳೋಂಗಿಲ್ಲ, ನನಗಿನ್ನ ಕೆಳಗಿನವ್ರಿಗೆ ಹೋಲ್ಸ್ಕೋಬೇಕಂತ. ಅವ್ನಿಗಿನ್ನ ನಾನು ಚೆನ್ನಾಗಿದ್ದೀನಿ, ಇವ್ರಿಗಿನ್ನ ನಾನು ಚೆನ್ನಾಗಿಲ್ಲ, ಇವ್ರು ನನಗಿನ್ನ ಚೆನ್ನಾಗಿದ್ದಾರೆ. ಇವ್ರಿಗೆ ಹೋಲ್ಸ್ಕೊಂಡ್ರೆ ಇವರು ಹತ್ರ ಹೋಗೋಕ್ಕಾಗಲ್ವಲ್ಲ ಅಂತ ನಾನೇನು ಮಾಡ್ತೀನಿ, ನಾನು ಸಣ್ಣವನು ಅವನಿಗೆ ವಹಿಸ್ಕೊತೀನಿ, ಆದರೆ ಅವನಿಗೆ ನಾನು ಚೆನ್ನಾಗಿದ್ದೀನಲ್ಲ ಅಷ್ಟೇ ನೆಮ್ಮದಿ. ಹಾಗಾಗಿ ಆ ಉಳಿಸುವಂಥ ಮನಸ್ಸು, ಸಮಯ ಪ್ರಜ್ಞೆ, ದುಡ್ಡು ಉಳಿಸ್ಬೇಕು, ಮಾಡಬೇಕು, ನಾಳೆ ಅನ್ನೋದು ಚಿಂತೆ ಬರಲೇ ಇಲ್ವಲ್ಲ ನಮಗೆ. ಯಾಕೆ ಮನಸ್ಸು ಎಷ್ಟೋ ಜನ, ನನ್ನಂಥವ್ರು ಎಷ್ಟೋ ಜನ ಇದ್ದಾರೆ, ಮನಸ್ಸು ಬರೋದಿಲ್ಲ, ಕೂಡಿರ್ಬೇಕು ನಾಳೆಗೆ ಏನಪ್ಪ ಅಂತ. ಇವತ್ತಿಗೂ ಆ ಮನಸ್ಸಿಲ್ಲ ಸುಮಾರು. ನೀವು ಹೇಳಿದ್ಮೇಲೆ ನನಗೆ ಇವಾಗ ಅಂದು ಇನ್ಮೇಲೆ ಏನು ಮಾಡೋಕ್ಕಾಗಲ್ಲ. ಏನ್ ಮಾಡ್ಬೇಕು ಗುರುಗಳೇ? ಆಕ್ಚುಲಿ ನಿಜ ಅವ್ರು ಹೇಳಿದ್ದು, ನಾವೆಲ್ಲಾ ಕೇಳ್ತೀವಿ ಗುರುಜಿ ಎಷ್ಟು ಹೇಳ್ತಾರೆ ಕೂಡಿಡಿ ಅಂತ, ಆ ಮನ್ಸು ಬರಲ್ಲ. ದುಡ್ಡಿದೆಯಲ್ಲ ಖರ್ಚು ಮಾಡ್ಬಿಡೋಣ, ಆ ಮನ್ಸನ್ನ ಹಿಡಿತವಾಗಿ ತಗೊಳ್ಳೋದು. ಯಾಕೆ ಗೊತ್ತಾ, ಅದು ಬರಲಿಲ್ಲ ಅನ್ನೋದು ಯಾಕೆ ಬರಲಿಲ್ಲ ಅಂತ ಫಸ್ಟ್ ನಾವು ತಿಳ್ಕೊಳ್ಳೋಣ. ನೋಡಿ, ನಾವೆಲ್ಲರೂ ಬ್ರಷ್ ಮಾಡ್ತೇವೆ ಪ್ರತಿದಿನ. ಈ ಬ್ರಷ್ ಮಾಡೋದನ್ನು ಹೇಳ್ಕೊಟ್ಟಿದ್ದು ಯಾರು ನಮಗೆ? ನಮ್ಮ ತಾಯಿ, ನಮ್ಮ ತಂದೆ. ಪ್ರತಿದಿನ ತಲೆ ಬಾಚ್ಕೋಬೇಕು ಅಂತ ಮಿರರ್ ಮುಂದೆ ನಿಂತ್ಕೊಂಡು ತಲೆ ಬಾಚ್ಕೊಳ್ತೇವೆ. ಇದನ್ನು ಯಾರು ಹೇಳ್ಕೊಟ್ಟಿದ್ದು ನಮಗೆ? ನಮ್ಮ ತಂದೆ ತಾಯಿ. ಪ್ರತಿದಿನ ಬಟ್ಟೆ ಹೀಗೆ ಹಾಕ್ಕೊಳ್ಬೇಕಪ್ಪ ಅಂತ ಹೇಳ್ಕೊಟ್ಟಿದ್ದು ಯಾರು? ನಮ್ಮ ತಂದೆ ತಾಯಿ. ಈಗ ನಾವು ಆಲ್ಫಬೆಟ್ಸ್ ಬರಿತೇವೆ, ಕನ್ನಡ ಮಾತಾಡ್ತಿದ್ದೇವೆ ಅಥವಾ ಇಂಗ್ಲೀಷ್ ಮಾತಾಡ್ತೇವೆ ಅಲ್ಲವ, ಯಾವುದೇ ಭಾಷೆ ಮಾತಾಡ್ತೇವೆ, ಬರಿತೇವೆ, ಇದು ಹೇಳ್ಕೊಟ್ಟಿದ್ದು ಯಾರು? ಮತ್ತು ಸ್ಕೂಲಲ್ಲಾಗ್ಬೋದು, ತಂದೆ ತಾಯಿ ಆಗ್ಬೋದು.
ಈ ದುಡ್ಡಿನ ಬಗ್ಗೆ ನಮಗೆ ಯಾರೂ ಹೇಳ್ಕೊಟ್ಟಿಲ್ಲ, ಗೊತ್ತಿರಲಿ. ಈಗ ನಮ್ಮ ತಂದೆ ತಾಯಿಗಳು ಮೂಲತಃ ಬಡವರು ಅಥವಾ ಆ ಬಡ ಮನಸ್ಥಿತಿ ಉಳ್ಳವರು ಆಗಿರೋದಕ್ಕೆ ನಮ್ಗೆ ಯಾರೂ ಹೇಳ್ಕೊಡೋರೇ ಇಲ್ಲ. ಸೊ ಹಾಗಾಗಿ ನಮ್ಗೆ ಇನ್ನೂ ಬರಲೇ ಇಲ್ಲ. ಇನ್ನೂ ಬರಲಿಲ್ಲ, ಇವಾಗಲ್ಲ, ಇನ್ನು ಮುಂದಕ್ಕೂ ಬರ್ತದೋ ಇಲ್ವೋ, ಕಲಿದೇ ಹೋದರೆ. ಯಾವುದನ್ನೆಲ್ಲ ಕಲಿತೇವೋ ಅದು ನಮ್ಮ ಜೀವನಕ್ಕೆ ರೂಢಿ ಆಗಿಬಿಡುತ್ತೆ. ಇಟ್ ಬಿಕಮ್ಸ್ ಅ ಲೈಫ್ ಸ್ಟೈಲ್. ಇಟ್ಸ್ ನಥಿಂಗ್ ಡಿಫ್ರೆಂಟ್. ಈಗ ಮಾರ್ವಾಡಿ ಕುಟುಂಬಗಳಲ್ಲಿ ಅಥವಾ ಜೈನರ ಒಂದು ಕುಟುಂಬಗಳಲ್ಲಿ, ಶ್ರೀಮಂತರ ಕುಟುಂಬಗಳಲ್ಲಿ ನೀವು ನೋಡಿದ್ರೆ ನಾವು ಹೇಗೆ ಬ್ರಷ್ ಮಾಡ್ತೀವೋ ಅದೇ ರೀತಿ ದುಡ್ಡಿನ ಬಗ್ಗೆ ಪ್ರತಿಯೊಂದು ವಿಚಾರನೂ ಅವ್ರಿಗೆ ಗೊತ್ತಿರುತ್ತೆ. ಇನ್ಫ್ಯಾಕ್ಟ್ ನಾನು 30% ಅಂತ ಹೇಳಿದೆ, ಅವ್ರು ಇನ್ನೂ ಹೆಚ್ಚು ಮಾಡ್ತಾರೆ. 30%ಅಲ್ಲೇ ಭಾಗಗಳು ಮಾಡ್ತಾರೆ, ಇನ್ನು ಉಳಿದ 70%ಅಲ್ಲಿ ಮತ್ತೆ ವಿಂಗಡಣೆಗಳು ಮಾಡ್ತಾರೆ. ಸೊ ಹಾಗಾಗಿ ಇಟ್ ಹ್ಯಾಸ್ ಟು ಬಿಕಮ್ ಅ ಲೈಫ್ ಸ್ಟೈಲ್ ಆ್ಯಂಡ್ ಇಟ್ ಕೆನಾಟ್ ಬಿ ಲರ್ನ್ಡ್ ಓವರ್ ನೈಟ್. ಅದಕ್ಕೆ ಈ ಒಂದು ವಿದ್ಯೆ ಅಥವಾ ಯಾವುದೇ ವಿದ್ಯೆ ಆಗಲಿ, ಈಗ ಸಾರಿದ್ದಾರೆ ಗುರುಗಳು, ದೊಡ್ಡವರಿದ್ದಾರೆ, ಅವರು ವಿದ್ಯೆಯಲ್ಲಿ ಪರಿಣತರು. ಅದೇಗಾಯಿತು, ಮೊದಲನೇ ದಿನವೇ ಆಯಿತಾ? ಪ್ರತಿದಿನ ಶ್ರಮ ಆಗ್ತಾನೇ ಇದ್ದಾರೆ. ಎಷ್ಟೊಂದು ನಾಟಕಗಳು ಲೆಕ್ಕ ಎಲ್ಲ ಅಂತಂದರು ಸರ್. ಇವತ್ತು ಅವರು ಆ್ಯಕ್ಟಿಂಗ್ ಏನಾದರೂ ಕೊಟ್ಟರೆ ಐ ಥಿಂಕ್ ಇಟ್ ಈಸ್ ಜಸ್ಟ್ ಲೈಕ್ ಅ ಕೇಕ್ ವಾಕ್, ಅವ್ರಿಗೇನು ದೊಡ್ಡದು ಅನಿಸೋದಿಲ್ಲ. ಬಟ್ ಅದೇ ನನಗೋ ಅಥವಾ ಇನ್ನೊಬ್ರಿಗೆ ಯಾರಿಗೋ ಗೊತ್ತಿಲ್ಲದೆ ಇರೋರಿಗೆ ಕೊಟ್ಟರೆ ನಮ್ಗೆ ತುಂಬ ಕಬ್ಬಿಣದ ಕಡಲೆಕಾಯಿ ರೀತಿ ಆಗಿಬಿಡುತ್ತೆ. ಸೊ ಹಾಗಾಗಿ ಕಲಿಬೇಕು, ಕಲಿಸ್ಕೊಡೋರು ಬೇಕು. ಇದೆಲ್ಲ ನಮ್ಮ ಒಂದು ಎಜುಕೇಷನ್ ಸಿಸ್ಟಮಲ್ಲಿ ಬರಬೇಕು ಅಂತ ನಾನು ನಿಜವಾಗ್ಲೂ ಇಷ್ಟಪಡ್ತೇನೆ. ದೊಡ್ಡ ಸಿಲೆಬಸ್ ಹಣದ ವಿಚಾರ, ನಮ್ಮ ಗುರುಕುಲ್ ಸಿಸ್ಟಮಲ್ಲಿ ಇದೆಲ್ಲ ಇತ್ತು ಲಕ್ಷ್ಮಿ ಇಂದಿನ ಕಾಲ. ಅದರ್ವೈಸ್ ಚಾಣಕ್ಯ ಅಂತವರು ನಮ್ಮ ಭಾರತ ದೇಶದಲ್ಲಿ ಅರ್ಥಶಾಸ್ತ್ರವನ್ನು ಬರೆಯೋದಕ್ಕೆ ಹೇಗೆ ಸಾಧ್ಯ ಆಗ್ತೈತೆ ಹೇಳಿ? ಇಡೀ ಪ್ರಪಂಚದ ಅರ್ಥಶಾಸ್ತ್ರ ಏನಿದೆಯೋ, ಎಕಾನಮಿ ಏನಿದೆಯೋ, ಅದಕ್ಕೆ ಬುನಾದಿ ನಮ್ಮ ಚಾಣಕ್ಯನ ಅರ್ಥಶಾಸ್ತ್ರ. ಸೊ ಹಾಗಾಗಿ ಆ ಊರಲ್ಲಿ ನಾವಿರೋವಂಥದ್ದು. ಸೊ ಇಫ್ ವಿ ಡೋಂಟ್ ನೋ, ನಮಗೆ ಗೊತ್ತಿಲ್ಲ ಅಂತಂದರೆ ರಿಯಲಿ ಫೀಲ್ ಇಟ್ಸ್ ಸಾರ್ಟ್ ಆಫ್ ಅ ಶೇಮ್ ಫಾರ್ ಆಲ್ ಆಫ್ ಅಸ್. ಇನ್ನೊಂದು ಈ ವಿಚಾರದಲ್ಲಿ ನನಗೆ ಇನ್ನೊಂದು ಜ್ಞಾಪಕ ಬಂತಾಗಲೇ ಹೇಳಬೇಕಂತಿದ್ದೆ. ನಾವೆಲ್ಲ ರೈತ ಕುಟುಂಬದವರು ಹೆಚ್ಚಿರ್ತೇವೆ. ತಂದೆ ತಾಯಿಗಳು ಹೇಳಿರೋದುಂಟು, ಬಿತ್ತನೆಗೆ ಬೇಕಾಗಿರೋ ಬೀಜನೂ ಖರ್ಚು ಮಾಡಿಬಿಡ್ಬೇಡಪ್ಪ ಅಂತ ಹೇಳಿರೋದು ಕೇಳಿಸ್ಕೊಂಡಿದ್ದೀರಾ ನೀವು? ಎಷ್ಟೋ ಒಂದು ಭತ್ತ ಬೆಳಿತೇವೆ ಅಥವಾ ರಾಗಿ ಬೆಳಿತೇವೆ ಅಥವಾ ಏನೇ ಒಂದು ತರಕಾರಿ ಬೆಳಿತೇವೆ, ಅದು ಬಿತ್ತನೆಗಿರೋ ಅಂಥ ಬೀಜನ ಯಾವತ್ತೂ ಖರ್ಚು ಮಾಡಲ್ಲ ರೈತರು, ಗೊತ್ತಿರಲಿ. ಯಾಕಂದರೆ ನೆಕ್ಸ್ಟ್ ಇಯರ್ಗೆ ಬೇಕಲ್ವ ಅದು. ಈಗ ನಾವೇ ಗೊತ್ತಾ, ಒಂದು ವೇಳೆ ತಿಂಗ್ಳಿಗೆ 10,000 ದುಡ್ದು 10,000ನ ಖರ್ಚು ಮಾಡ್ತಿದ್ದೀವಿ ಅಂತಂದರೆ ಬಿತ್ತನೆಗೆ ಬೇಕಿರೋ ಬೀಜವನ್ನು ತೆಗೆದಾಗೆ. ಅದು ತುಂಬ ಸಿನ್ನದು, ಅದು ತಪ್ಪಲ್ಲ, ಅದು ಪಾಪ. ಸೊ ನಾವು ಪಾಪ ಮಾಡ್ತಿದ್ದೀವಿ. ಪಾಪ ಮಾಡಿದವ್ರಿಗೆ ಪುಣ್ಯ ಹೇಗೆ ಬರುತ್ತೆ? ಸಾಲಕ್ಕೆ ಹೋಗ್ಬೇಕಲ್ಲ ಪಾಪ ಮಾಡಿದವರು. ಸೊ ಹಾಗಾಗಿ ತುಂಬ ಹುಷಾರಾಗಿರಬೇಕು. ಈ ಫಾರ್ಮುಲಾಸ್ ಎಲ್ಲ ಕೆಲವೆಲ್ಲ ಇದೆ, ಇದು ವಿಶ್ವ ನಿಯಮಗಳಿವೆಲ್ಲ. ಯಾರ್ಯಾರು ಫಾಲೋ ಮಾಡ್ತಾರೋ ಅವ್ರಿಗೆ ಯಾವತ್ತಿಗೂ ಜೀವನದಲ್ಲಿ ತೊಂದರೆಗಳು, ಕಷ್ಟಗಳು ಹೆಚ್ಚು ಬರೋದಿಲ್ಲ. ನೋಡಿ, ನಮ್ಮ ಬಾಡಿಯಲ್ಲಿ, ನಮ್ಮ ಒಂದು ದೇಹದಲ್ಲಿ 5.5 ಲೀಟರು ಅಷ್ಟು ಬ್ಲಡ್ ಇರಬೇಕು, ರಕ್ತ ಇರಬೇಕು ಅಂತ ಹೇಳ್ತಾರೆ. ನಾವು ರಕ್ತನೆಲ್ಲ ಬೇರೆಯವ್ರಿಗೆ ದಾನ ಮಾಡಿ ಅಥವಾ ಖರ್ಚು ಮಾಡಿ 1 ಲೀಟ್ರೋ, ಅರ್ಧ ಲೀಟ್ರೋ ಇಲ್ಲ ಅದಕ್ಕಿಂತ ಕಡಿಮೆ ಇದ್ದರೆ ನಾವು ಜೀವನ ಮಾಡೋಕ್ಕಾಗುತ್ತಾ? ಸೊ ಬಡ ಮನಸ್ಥಿತಿ ಉಳ್ಳವರು ಹಾಗೆ ಇರೋದನ್ನೆಲ್ಲ ಖರ್ಚು ಮಾಡೋದು, ಎಷ್ಟು ಇರಬೇಕು ಇಟ್ಕೋಬೇಕು ಅಂತಲೇ ಗೊತ್ತಿಲ್ಲ. ಹಾಗಾಗಿ ಯೂನಿವರ್ಸ್ ಏನು ಮಾಡುತ್ತೆ? ಯೂನಿವರ್ಸ್ಗೆ ದಯಾ, ದಾಕ್ಷಾಯಣೆ, ಸೆಂಟಿಮೆಂಟು, ಕನಿಕರ, ಪ್ರೀತಿ ಎಂಥದೂ ಇಲ್ಲ. ನೀನು ಇಟ್ಕೊಳ್ತೀಯ, ನಿನಗಿನ್ನೂ ಹೆಚ್ಚು ಕೊಡ್ತೀನಿ. ನೀನು ಇಟ್ಕೊಳ್ಳಲ್ವಾ, ಇರೋದನ್ನು ಕಿತ್ಕೊಳ್ತೀನಿ ಅಂತ ಹೇಳುತ್ತೆ. ಸೊ ಹಾಗಾಗಿ ಇದ್ದವ್ರಿಗೆ ಹೆಚ್ಚು ಬರುತ್ತೆ, ಯಾರಿಗಿರಲ್ವೋ ಇರೋ ಸ್ವಲ್ಪನೂ ಕಿತ್ಕೊಂಡ್ಬಿಡುತ್ತೆ, ಗೊತ್ತಿರಲಿ. ಸೊ ಯು ಮಸ್ಟ್ ನೋ ದಿಸ್. ಎಸ್, ಯಾಕಂದರೆ ಹಳ್ಳ ಇದ್ದ ಕಡೆ ನೀರು ಹರಿಯೋದು ಅಂತ ಹೇಳ್ತಿದ್ದಾರೆ. ಹಾಗೆ ಯಾರ ಹತ್ರ ದುಡ್ಡಿದೆ ಅವ್ರಿಗೆ ಸೇರುತ್ತೆ ವಿನಃ ನಮ್ಮಂತ ಅವ್ರದ್ದು ದುಡ್ಡು ಬಂದು ಸೇರೋದಿಲ್ಲ. ಅದಕ್ಕೆ ಒಂದು ಮಾರ್ಗದರ್ಶನ ತೋರಿಸ್ತಿಲ್ಲ ನಿಮ್ಮ ಮಾತು. ಅಲ್ಲ, ಅಬ್ಸಲ್ಯೂಟ್ಲಿ ರೈಟ್. ಸರ್ ಹೇಳಿ ತುಂಬ ಕರೆಕ್ಟು. ಈಗ ನೋಡಿ, ಡೌನ್ ಎಲ್ಲಿರುತ್ತೋ ಅಲ್ಲಿ ತಾನೇ ನೀರು ಹೋಗುವಂಥದ್ದು. ಸೊ ನೀವು ಡೌನ್ ಹೇಗಿದೆಯೋ ಅಲ್ಲಿ ನೀರು ಹೋಗೋ ಹಾಗೆ ನಿಮ್ಮ ಮನಸ್ಸು ದುಡ್ಡಿಗೆ ಪೂರಕವಾಗಿದ್ದರೆ ದುಡ್ಡು ನಿಮ್ಮ ಹತ್ರ ಬರ್ತಿರುತ್ತೆ. ಯಾರು ದುಡ್ಡಿಗೆ ಹೆಚ್ಚು ಮರ್ಯಾದೆ ಕೊಡ್ತಾರೋ ಅವ್ರ ಹತ್ರ ತಾನೇ ದುಡ್ಡು ಹೋಗಬೇಕು. ಇನ್ಮೇಲೆ ನಮ್ಮ ಹತ್ರನೂ ಬರುತ್ತೆ ಸರ್, ನಮ್ಮ ಹತ್ರ ಎಲ್ಲರ ಹತ್ರ ಬರುತ್ತೆ. ಯಾಕಂತಂದರೆ ವಿ ಆಲ್ ಲವ್ ಮನಿ. ಮಿರರ್ ಅಫರ್ಮೇಷನ್ ಅಂತ ನಮ್ಮ ಹತ್ರ ಇದೆ. ಮಿರರ್ ಮುಂದೆ ನಿಂತ್ಕೊಂಡು ಹೇಳಬೇಕು, ನನಗೆ ದುಡ್ಡು ಅಂದರೆ ತುಂಬ ಇಷ್ಟ, ನನ್ನ ದುಡ್ಡು ಅನ್ನುವಂಥದ್ದು ನನ್ನ ಬೆಸ್ಟ್ ಫ್ರೆಂಡು, ದುಡ್ಡು ನನ್ನ ಲವ್ವರು, ನನ್ನ ಹೆಂಡತಿ ಅಥವಾ ನನ್ನ ಗಂಡ. ಇಟ್ ಈಸ್ ಎವ್ರಿಥಿಂಗ್. ಐ ಲವ್ ಮನಿ. ಮನಿ ಲವ್ಸ್ ಮೀ ಇನ್ ರಿಟರ್ನ್. ಮನಿ ಮೇಕ್ಸ್ ಮೆನಿ ಥಿಂಗ್ಸ್ ಆ್ಯಂಡ್ ಎವ್ರಿಥಿಂಗ್ ಇನ್ ಫ್ಯಾಕ್ಟ್ ಇನ್ ಭೂಲೋಕದಲ್ಲಿ. ಸೊ ಹಾಗಾಗಿ ನಾವು ಯಾವಾಗ ಈ ರೆಸಿಪ್ರೊಕೇಷನ್ ಇರುತ್ತೋ ದುಡ್ಡಿನ ಬಗ್ಗೆ, ದುಡ್ಡು ನಮ್ಮ ಹತ್ರ ಬಂದು ನಿಲ್ಲುತ್ತೆ.
ನಿಜಕ್ಕೂ ಭಾಳ ಸಂತೋಷ ಆಗ್ತಾಯಿದೆ ಗುರುಗಳು. ಯಾಕಂದ್ರೆ ನಾವು ಈಗಾಗಲೇ ಏನು ಮಾಡೋಕ್ಕಾಗಲ್ಲ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತ್ತೆ ಅಂತ. ನಾವು ಗಿಡವಾಗಿ ಮರ ಆಗೋಗ್ಬಿಟ್ಟಿವಿ, ನಮ್ಮನ್ನೇನು ಬಗ್ಸೋಕ್ಕಾಗಲ್ಲ, ನಾವು ಅದನ್ನು ತಿಳ್ಕೊಳ್ಳೋಕ್ಕಾಗೋದಿಲ್ಲ. ಆದರೆ ನೀವು ನೋಡ್ತಿರೋ ವೀಕ್ಷಕರು ಇದನ್ನು ಅವರೇನು ಗುರುಗಳು ಹೇಳ್ತಾರಲ್ಲ, ಅದೊಂದೊಂದು ಪಾಯಿಂಟ್ ಗುರುತಿಟ್ಕೊಂಡು ನೀವು ಇನ್ನೂ ಜೀವನ ಮಾಡೋಕ್ಕೆ ಇನ್ನೂ ಬೇಕಾದಷ್ಟಿದೆ. ನಮ್ಮ ಥರ ಅಲ್ಲ, ನೀವು ಇನ್ನೂ ವಯಸ್ಸು ಇರೋದೆ, ನೀವು ಸಂಪಾದನೆ ಮಾಡ್ತಿದ್ದೀರ. ಸಂಪಾದನೆ ಮಾಡಿದ್ದನ್ನು ಹೆಂಗೆ ಉಳಿಸ್ಬೇಕು, ಹೆಂಗೆ ಖರ್ಚು ಮಾಡಬೇಕು ಅನ್ನೋದು ಗುರುಗಳು ಹೇಳ್ತಾ ಇದ್ದಾರೆ. ದಯವಿಟ್ಟು ಗುರುಗಳ ಮಾರ್ಗದರ್ಶನದಲ್ಲಿ ಎಲ್ಲರೂ ಇರಬೇಕು. ನೋಡಿ, ಅವ್ರ ಕಾರ್ಯಕ್ರಮವನ್ನು ಪ್ರತಿಯೊಬ್ಬರು ನೋಡಬೇಕು. ನೋಡಿದ್ರೆ ಹಣದ ಮಹತ್ವ ಗೊತ್ತಾಗುತ್ತೆ. ಹಣವೇ ನಿನ್ನೆ ಗುಣ ಎಷ್ಟು ವರ್ಣಿಸಲು ಸಾಧ್ಯ ಇಲ್ಲ ಅಂದರೆ ಹಣದ ವಿಚಾರ ಅವ್ರು ಹೇಳ್ತಾ ಇದ್ದಾರೆ. ಹಣನ ಉಳಿಸ್ಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ಅವ್ರು ರೂಟ್ ಹೇಳ್ತಾರೆ. ಆಮೇಲೆ ಗಳಿಸಿದ ಹಣನ ಹೆಂಗೆ ಬೆಳೆಸ್ಬೇಕು ಅದನ್ನು ಹೇಳ್ತಾರೆ. ಅವ್ರ ಮಾತು ಕೇಳಿ ಅಂತೇಳಿ ನಾನು ನಿಮಗೆ ವೀಕ್ಷಕರಿಗೆ ಹೇಳ್ತಾ ಇದ್ದೇನೆ. ಒಂದು ಕ್ವಶನ್ ಗುರುಗಳೇ, ಡಿಂಗ್ರಿ ನಾಗರಾಜ್ ಅವ್ರ ಹತ್ರ, ಔಟ್ ಆಫ್ ಕ್ಯೂರಿಯಾಸಿಟಿ. ನಾಗರಾಜ್ ಸರ್, ಯಾವಾಗ್ಲಾದ್ರೂ ನಿಮ್ಗೆ ಏನಾದ್ರು ಬಿಸ್ನೆಸ್ ಮಾಡ್ಬೇಕು, ಸಿನಿಮಾ ನಡೀತಾ ಇರುತ್ತೆ, ಸೈಡ್ ಅಲ್ಲಿ ಏನಾದ್ರು ಪಾರ್ಟ್ ಟೈಮ್ ಬಿಸ್ನೆಸ್ ಮಾಡ್ಬೇಕು ಅಂತ ಯಾವತ್ತಾದ್ರೂ ಏನಾದ್ರು ಮಾಡಿದ್ರ? ನನ್ಗೆ ಆ ಥರ ದುಡ್ಡೇ ಇಲ್ವಲ್ಲ, ಏನು ಬಿಸ್ನೆಸ್ ಮಾಡೋದು? ಮೇನ್ ಎಲ್ಲದಕ್ಕೂ ಹಣ ಇದ್ರೆ ತಾನು ನಮ್ಗೆ ತಲೆ ಓಡೋದು. ಇದು ಮಾಡೋಣ ಅದು ಮಾಡೋಣ ಅಂತ ಏನಿಲ್ಲ. ನಮಗೆ ಕಲೆ ಅನ್ನೋದು ಒಂದೇ ಗೊತ್ತಿರೋದು. ಆ ಕಲೆ ಬಿಟ್ಟರೆ ಇನ್ನೇನಿಲ್ಲ. ಹಾಗಾಗಿ ಅದನ್ನು ಬಿಸ್ನೆಸ್ ಮಾಡಬೇಕು, ಏನು ಇನ್ನೂ ಪಿಕ್ಚರ್ ತೆಗಿಬೇಕು, ಇಲ್ಲ ಇನ್ನೇನು ನಿಮ್ಮನ್ನು ಇದು ಸಾಹುಕಾರ ದುಡ್ಡುಗಳು ಕೊಟ್ಟರೆ ಪಿಕ್ಚರ್ ಮಾಡೋಣ ತೆಗಿಯೋಣ ಆ ಮೈಂಡು ಬರಲಿಲ್ಲ. ಯಾಕಂದ್ರೆ ನಮ್ಗೆ ಗೊತ್ತಾಗುತ್ತೆ ಇಂಡಸ್ಟ್ರಿ ಏನು ಎತ್ತ ಅಂತ. ಅದನ್ನು ಸಂಪಾದನೆ ನಾವು ಬರೀ ದುಡಿಯೋದು ಅಷ್ಟೇ ಕೆಲಸ ನಮಗೆ. ಬಟ್ ಏನ್ ಗೊತ್ತಾ ಸರ್, ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ಬರೀ ದುಡ್ಡೇ ಬೇಡ. ಬಿಸ್ನೆಸ್ ಬಗ್ಗೆ ಹೇಳ್ಕೊಡ್ತಾರೆ ಗುರುಗಳು. ನೋಡಿ ಗುರುಗಳೇ, ನಮ್ಮ ಡಿಂಗ್ರಿ ನಾಗರಾಜ್ ಅವ್ರ ಸರ್ಗೂ ಅವರ ಮನಸ್ಸಲ್ಲಿರುವಂತದ್ದು ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ದುಡ್ಡು ಬೇಕು ಅಂತ. 2 ಪಾಯಿಂಟ್ಸ್ ಇಲ್ಲಿ ಲಕ್ಷ್ಮಿ. ಐ ಮೀನ್ ಸಾರ್ ಹೇಳ್ತಿದ್ರು, ನಮಗೆಲ್ಲ ವಯಸ್ಸಾಗಿದೆ, ಇನ್ನು ಯಂಗ್ಸ್ಟರ್ಸ್ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತಂತ ಹೇಳಿದ್ರು. ನಾವೆಲ್ಲರೂ ಮರ ಆಗೋದೇ ಇಲ್ಲ. ಯಾಕಪ್ಪ ಅಂತಂದರೆ ಈ ಒಂದು ಜನ್ಮಕ್ಕೆ ನಮಗೆ ವಯಸ್ಸಾಗಿದೆ, ಬಿಟ್ಟರೆ ಮರು ಜನ್ಮಕ್ಕೆ ಇನ್ನೂ ನಾವು ಮಕ್ಕಳೇ. ಸೊ ಹಾಗಾಗಿ ಈ ಜನ್ಮಗಳು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಮತ್ತೆ ನಾವು ಎಲ್ಲೋ ಒಂದು ಹತ್ರ ಹುಟ್ಟುತ್ತೇವೆ. ಆ ಹುಟ್ಟಿದಾಗ ದುಡ್ಡಿನ ಮನಸ್ಥಿತಿಯಲ್ಲಿ ಹುಟ್ಟಿರ್ತೇವೆ, ಗೊತ್ತಿರಲಿ. ಯಾರಿಗೂ ಸಹ ವಯಸ್ಸಾಗಲ್ಲ. ಈ ಬ್ರಹ್ಮಲೋಕದಲ್ಲಿ, ಈ ಒಂದು ವಿಶ್ವದಲ್ಲಿ nobody gets aged. So if I learn today, for tomorrow I am better prepared. I will be like a child in my mind. So ಹಾಗಾಗಿ ಯಾರಿಗೂ ವಯಸ್ಸಾಗಲ್ಲ. ಸೊ ನಮ್ಮ ಸಾರು ಅಷ್ಟೇ ಮುಂದಿನ ಒಂದು ಲೈಫ್ಗೆ ಈಸ್ ಬೆಟರ್ ಪ್ರಿಪೇರ್ಡ್ ಅಂತ ಹೇಳ್ಬೋದು. ಬೇಕಾದಷ್ಟು ಅವಕಾಶಗಳು ಎಲ್ಲಿ ಬೇಕಾದರೂ ಟ್ಯಾಪ್ ಮಾಡಿ ದುಡ್ಡು ಮಾಡ್ಬೋದು. ಒಳ್ಳೆ ಕೆಲವರು ಹೇಳ್ತಾರೆ, ನೆವರ್ ಲುಕ್ ಟು ದಿ ಪಾಸ್ಟ್, ನಾಟ್ ಟು ದಿ ಫ್ಯೂಚರ್ ಬಟ್ ಟು ದಿ ಪ್ರೆಸೆಂಟ್ ಅಂತ. ಇವತ್ತಿಂದ ಅಷ್ಟೇ ನೋಡ್ತೀವಿ, ಹಿಂದೆ ಮುಂದೆ ನೆನ್ನಾಗಿ ನೆನೆಸ್ಕೊಳ್ಳೋದು, ನಾಳೆ ಏನು ಆಗುತ್ತೆ ಅನ್ನೋ ಗೊತ್ತಿಲ್ಲ. ಇವತ್ತೇನು ನಡೀತಿದೆ ಇಷ್ಟೇ ಅಂತ ಅಂದ್ಕೊತಾರೆ. ಆದರೆ ಅದಕ್ಕೆಲ್ಲ ನೀವೊಂದು ರೂಟ್ ತೋರಿಸ್ತಾ ಇದ್ದೀರಲ್ಲ, ನಿಜಕ್ಕೂ ತುಂಬ ಶ್ಲಾಘನೀಯ ಸರ್. ನಿಮ್ಮಂಥವ್ರು ನಮಗೆ ಈ ಪ್ರಪಂಚದಲ್ಲಿ ಬೇಕು. ಎಷ್ಟೋ ಜನ ದುಡ್ಡು ಸಂಪಾದನೆ ಮಾಡ್ತಾರೆ, ಏನೇನೋ ಮಾಡ್ತಾರೆ, ಅದನ್ನ ಹೆಂಗೆ ಬೆಳೆಸ್ಬೇಕು, ಆದರೆ ಇದು ನೆಮ್ಮದಿ ಇರೋದು ಇಲ್ಲ. ಎಲ್ಲ ನಿಮ್ಮ ಹತ್ರ ಬಂದರೆ ಇವೆಲ್ಲ ಸಿಕ್ಕುತ್ತೆ ನೋಡಿ. ಒಂದಕ್ಕೆ ಒಂದು ಜಾಯಿಂಟು. ಹಣ ಇದ್ದರೆ ಆರೋಗ್ಯದ ಜೀವನ ಎಲ್ಲ ನೀವು ಜಾಯಿಂಟ್ಸ್ ಕೊಡ್ತೀರಲ್ಲ, ಇದಕ್ಕೋಗ ನಿಮ್ಮ ಹತ್ರ ನಿಜಕ್ಕೂ ನಾನು ಇವತ್ತು ಬಂದಿದ್ದು ತುಂಬ ಸಂತೋಷ ಆಯಿತು. ನಿಮ್ಮಿಂದ ನಾನು ಏನೋ ಪಾಠ ಇದುವರೆಗೂ ಏನೂ ಆಗಲಿಲ್ಲ, ಏನು ಕಲ್ತ್ಕೊಳ್ಳಿಲ್ಲ. ನಿಮ್ಮಿಂದ ಈ ದುಡ್ಡನ್ನ ಹಣನ ಹೆಂಗೆ ಸಂಪಾದನೆ ಮಾಡಿದ ಹಣ ಹೆಂಗೆ ಉಳಿಸ್ಬೇಕು. ನಾಳೆ ಯಾಕಂದ್ರೆ ನಮ್ಮ ಫ್ಯೂಚರ್ ನೋಡಬೇಕಲ್ಲ, ನಾಳೆ ಬಗ್ಗೆ ಯೋಚನೆ ಮಾಡಲೇಬೇಕು. ಆ ನಾಳೆ ಬಗ್ಗೆ ಯೋಚನೆ ಮಾಡೋಲ್ಲ ನಾವು. ನೀವು ನಾಳದ್ರ ಬಗ್ಗೆ ಯೋಚನೆ ಮಾಡೋದ್ರ ಬಗ್ಗೆ ಹೇಳ್ಕೊಡ್ತಿದ್ದಿಲ್ಲ, ಅದು ತುಂಬ ಸಂತೋಷ. ವೆರಿ ನೈಸ್. ಹಿರಿಯರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಗುರೂಜಿ ಅವ್ರ ಹತ್ರದಿಂದ ಏನೋ ಟಿಪ್ಸ್ ತಗೊಳ್ಬೇಕು ಅಂತ ಬಂದು ಆ ಎನರ್ಜಿಗೆ, ಆ ಒಂದು ಹುಮ್ಮಸ್ಸಿಗಿದೆಯಲ್ಲ, ನಿಜಕ್ಕೂ ನಾವು ಇನ್ಸ್ಪಿರೇಷನ್ ಅಂತಾನೆ ತಗೊಳ್ಬಹುದು ಆಕ್ಚುಲಿ ನಾಗರಾಜ್ ಸರ್ನ. ಸರ್, ನಮ್ಮ ಪರವಾಗಿ ಥ್ಯಾಂಕ್ ಯು ಸೋ ಮಚ್ ನಾಗರಾಜ್ ಸರ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ. ಅಂಡ್ ಗುರುಗಳೇ, ನಿಮ್ಮ ಪರವಾಗಿ ತುಂಬ ಥ್ಯಾಂಕ್ ಯು. ಆಸ್ ಐ ಸೆಡ್, ಈ ಕಾರ್ಯಕ್ರಮ ಮುಗಿದ ತಕ್ಷಣ ನಾನು ಆಶೀರ್ವಾದ ತೆಗೆದುಕೊಳ್ಬೇಕು. ಸೊ ಇವೆಲ್ಲವೂ ನಮ್ಮ ಸಂಸ್ಕೃತಿಯಲ್ಲಿ ಇರ್ತಕ್ಕಂಥದ್ದು. ಗೌರವಿಸಬೇಕು. ಇಂಥ ದೊಡ್ಡವರು ಏನೇ ಮಾಡಿರಲಿ, ಹೇಗೇ ಇರಲಿ, ಸೊ ಅವರು ನಮ್ಮ ಭಾಗ್ಯ. ಸೊ ಎಷ್ಟು ಜನ ಇದ್ದಾರೆ ದೊಡ್ಡವರು, ಅದು ಇಂಡಸ್ಟ್ರಿಯಲ್ಲಿ ಮಾತ್ರ ಅಲ್ಲ, ಎಲ್ಲೇ ಆಗಲಿ, ನಿಮ್ಮೂರಲ್ಲಿ, ನಮ್ಮೂರಲ್ಲಿ, ನಮ್ಮ ದೇಶದಲ್ಲಿ. ಸೊ ನಾವು ಮರ್ಯಾದೆ ಕೊಡಬೇಕು. ಯಾವತ್ತು ನಾವು ದೊಡ್ಡವರ ಕಾಲಿಗೆ ಬೀಳ್ತೇವೋ, ನಾವೇನಾದರೂ ಒಂದು ವೇಳೆ ತಪ್ಪುಗಳು ಮಾಡಿದ್ದಿದ್ರೆ ನಮ್ಮ ದೋಷಗಳು ಪರಿಹಾರ ಆಗುತ್ತೆ ಅಂತ ವೇದ ಉಪನಿಷತ್ತುಗಳು ಹೇಳುತ್ತೆ. ಸೊ ಇಟ್ ಈಸ್ ಮೈ ಸಾರ್ಟ್ ಆಫ್ ಆನರ್. In fact, the studio is blessed to have so many such great dignitaries, and today we're witnessing one such great person. So thank you so much. I mean, sir, ಅಂತರಾಳದಿಂದ ಕೃತಜ್ಞತೆಗಳು. ತುಂಬ ಸಂತೋಷ ಆಯ್ತು ನೀವು ಬಂದು ನೋಡಿದ್ದು, ಮಾತಾಡಿದ್ದು. ಥ್ಯಾಂಕ್ ಯು ಸರ್.
ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರೇ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಶೇಷ ಅತಿಥಿ ವಿಭಿನ್ನ ಪ್ರಶ್ನೆ. ಅದ್ಭುತವಾದಂತ ನಮ್ಮ ರಾಜ್ಯ ಕಂಡಂತ ಹಿರಿಯ ಕಲಾವಿದರು, ದಿಗ್ಗಜರು ಡಿಂಗ್ರಿ ನಾಗರಾಜ್ ಸರ್ ಇದ್ರು. ಈ ಮಧ್ಯೆ ಅವರ ಎಕ್ಸ್ಪೀರಿಯನ್ಸಸ್ ಆಗಿರ್ಬೋದು, ಅವರ ಮನದಾಳದ ಮಾತುಗಳು, ಅವರು ಮಾಡಿದಂತಹ ತಪ್ಪು ಅದು ಮುಂದೆ ಯಾರು ಮಾಡಬಾರದು ಅನ್ನೋ ಅವರ ಮನದಾಳದ ಮಾತುಗಳು, ಗುರೂಜಿ ಅವರ ಟಿಪ್ಸ್, ಅದ್ಭುತವಾದಂತ ಎಪಿಸೋಡ್. ಎಲ್ಲರೂ ನೋಡಿ ಇಷ್ಟ ಆಯ್ತು ಅಂತ ಭಾವಿಸ್ತೆ. ಇಷ್ಟ ಆಗೋದಷ್ಟೇ ಅಲ್ಲ, ಏನೇನು ಪಾಯಿಂಟ್ ಇತ್ತು ಎಲ್ಲವನ್ನ ಆಲಿಸಿ ನಿಮ್ಮ ಮನಸ್ಸಿಗೆ ತಗೊಂಡು ಅದನ್ನ ಫಾಲೋ ಮಾಡಿ. ಜುಲೈ 28 ಕ್ಲಾಸ್ ಹತ್ರ ಬರ್ತಾ ಇದ್ರೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ಸಂಚಿಕೆನಲ್ಲಿ. ಅಲ್ಲಿವರೆಗೂ ನಾವು ಹೋಗಿ ಬರ್ತೀವಿ. ನಮಸ್ಕಾರ.